ನಮಸ್ಕಾರ ಸ್ನೇಹಿತರೆ, ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಓಂ ಶ್ರೀ ಕೃಷ್ಣಾಯ ನಮೋ ನಮಃ. ಈ ದಿನ ಭಗವದ್ಗೀತೆಯಲ್ಲಿ ಶ್ಲೋಕಗಳು ಮತ್ತು ಅರ್ಥ ಇದರ 5ನೇ ಭಾಗ. ಇದರಲ್ಲಿ ಅಥ ದ್ವಾದಶೋಧ್ಯಾಯ ಅಂದ್ರೆ 12ನೇ ಅಧ್ಯಾಯ. ಇದರಲ್ಲಿ ಭಕ್ತಿ ಯೋಗ. ಅರ್ಜುನ ಉವಾಚ ಏವಂ ಸತತ ಯುಕ್ತ ಯೇ ಭಕ್ತಸ್ತ್ವ ಪಾರ್ಯುಪಾಸತೆ ಯೇ ಚಾಪ್ಯಾಕ್ಷರ ಮಾ ವ್ಯಕ್ತಂ ತೇಷಂ ಕೆ ಯೋಗ ವಿತ್ತಮಃ. ಅರ್ಜುನನು ಹೇಳಿದನು, ಹೇ ಕೃಷ್ಣ, ಹೀಗೆ ಸತತ ಯುಕ್ತರಾಗಿ ನಿನ್ನ ಸಗುಣ ರೂಪವನ್ನು ಭಜಿಸುವವರು ಶ್ರೇಷ್ಠರು ಕ್ವಶನ್ ಮಾರ್ಕ್, ಅಥವಾ ನಿನ್ನ ನಿರ್ಗುಣ ಸ್ವರೂಪವನ್ನು ಭಜಿಸುವವರು ಶ್ರೇಷ್ಠರು ಕ್ವಶನ್ ಮಾರ್ಕ್. ಅದಕ್ಕೆ ಪರಮಾತ್ಮನು ಈ ಒಂದು ಅರ್ಜುನನ ಪ್ರಶ್ನೆಗೆ ಸಮರ್ಪಕವಾದ ಉತ್ತರವನ್ನು ಮುಂದಿನ ಶ್ಲೋಕದಲ್ಲಿ ನೀಡುತ್ತಾರೆ. ಶ್ರೀ ಭಗವಾನ್ ವಾಚ ಮಯ್ಯ ವೇಶ್ಯ ಮನೋ ಯೇ ಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧಾಯ ಪರ್ಯೋಪೇತಸ್ತೆ ಮೇ ಯುಕ್ತತಮ ಮತಃ. ಶ್ರೀ ಭಗವಂತನು ಹೇಳ್ತಾನೆ, ಹೇ ಅರ್ಜುನ, ನನ್ನಲ್ಲಿಯೇ ಮನಸ್ಸನ್ನು ನಿಲ್ಲಿಸಿ ಪೂರ್ಣ ಶ್ರದ್ಧೆಯಿಂದ ನನ್ನ ಸಗುಣ ರೂಪವನ್ನು ಎಡಬಿಡದೆ ಭಜಿಸುವವರೇ ಶ್ರೇಷ್ಠರು ಎಂದು ನನ್ನ ಅಭಿಪ್ರಾಯ. ಹಾಗಾದರೆ ನಿರ್ಗುಣೋಪಾಸನೆ ಮಾಡುವವರು ಶ್ರೇಷ್ಠರಲ್ಲವೇ ಕ್ವಶನ್ ಮಾರ್ಕ್. ಮುಂದಿನ ಶ್ಲೋಕ ನೋಡೋಣ. ಯೇ ತ್ವಕ್ಷರ ಮುನಿರ್ ದೇಶ ಮಾ ವ್ಯಕ್ತಂ ಪಾರ್ಯುಪಾಸತೆ ಸರ್ವತ್ರ ಗಮ ಚಿಂತ್ಯಂ ಚ ಕೂಟಸ್ಥಾಮಚಲಂ ಧ್ರುವಂ ಸಂ ನಿಯಮೇಂದ್ರಿಯಾಗ್ರಾಮಂ ಸರ್ವತ್ರ ಸಮಬುದ್ಧಯ ತೇ ಪಾಪ್ನುವಂತಿ ಮಾಮೇವ ಸರ್ವಭೂತಹಿತೆ ರತಃ. ಯಾರು ತಮ್ಮ ಎಲ್ಲ ಇಂದ್ರಿಯಗಳನ್ನು ನಿಗ್ರಹಿಸಿಟ್ಟುಕೊಂಡು ಯಾವಾಗಲೂ ಸಮಚಿತ್ತವುಳ್ಳವರಾಗಿದ್ದು ಎಲ್ಲ ಜೀವರಾಶಿಗಳ ಹಿತಕ್ಕಾಗಿ ಬದುಕುತ್ತಿದ್ದು ಅಕ್ಷರವೂ ಅಗೋಚರವೂ ಕೂಟಸ್ಥವೂ ಅಚಿಂತ್ಯವೂ ಸರ್ವವ್ಯಾಪಕವೂ ಅಚಲವೂ ಧ್ರುವವೂ ಆದ ನನ್ನ ನಿರ್ಗುಣೋಪಾಸನೆಯನ್ನು ಉಪಾಸಿಸುವರೋ ಅವರು ಸಹ ನನ್ನನ್ನೇ ಪಡೆಯುತ್ತಾರೆ. ಕ್ಲೇಶೋದ್ದಿಕತರಸ್ತೆ ಶಾಮ ವ್ಯಕ್ತಾಸಕ್ತ ಚೇತಸಂ ಅವ್ಯಕ್ತ ಹಿ ಗತಿ ದುಃಖಂ ದೇಹ ವದ್ದೀರವಾಪ್ಯತೆ. ಅವ್ಯಕ್ತವಾದ ನನ್ನ ಸ್ವರೂಪವನ್ನು ಉಪಾಸನೆ ಮಾಡುವವರಿಗೆ ಕಷ್ಟವೂ ಹೆಚ್ಚು, ಏಕೆಂದರೆ ದೇಹಾಭಿಮಾನ ಉಳ್ಳವರಿಗೆ ನಿರ್ಗುಣೋಪಾಸನೆಯಲ್ಲಿ ಬುದ್ಧಿಯನ್ನು ಸ್ಥಿರವಾಗಿಟ್ಟುಕೊಳ್ಳುವುದು ಬಹಳ ಕಷ್ಟವಾಗುವುದು. ಯೇ ತು ಸರ್ವಾಣಿ ಕರ್ಮಾಣಿ ಮಯಾ ಸನ್ಯಾಸ್ಯ ಮತ್ಪರಃ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನ ಚಿರಾತ್ ಪಾರ್ಥ ಮಯ್ಯ ವೇಷಿತ ಚೇತಸಂ. ಹೇ ಪಾರ್ಥ, ಯಾರು ತಮ್ಮ ಎಲ್ಲಾ ಕೆಲಸಗಳನ್ನು ನನಗೆ ಅರ್ಪಿಸಿ ನಾನೇ ಸರ್ವೋತ್ತಮ ಎಂದು ಭಾವಿಸಿ ಅನನ್ಯವಾದ ಯೋಗದಿಂದ ನನ್ನನ್ನೇ ಭಜಿಸುತ್ತಾರೋ ಅಂತಹವರನ್ನು ನನ್ನಲ್ಲೇ ಮನಸ್ಸಿಟ್ಟ ಆ ಭಕ್ತರನ್ನು ಮೃತ್ಯು ಸಂಸಾರ ಸಾಗರದಿಂದ ಹೆಚ್ಚು ತಡವಿಲ್ಲದೆ ಮೇಲಕ್ಕೆ ಎತ್ತುವೆನು. ಆದುದರಿಂದ ಮಯ್ಯೇವ ಮನ ಅದತ್ಸ್ವ ಮಯಿ ಬುದ್ಧಿಂ ನಿವೇಶಯ ನಿವಸಿಷ್ಯಸಿ ಮಯ್ಯೇವ ಆತ ಊರ್ಧ್ವಂ ನ ಸಂಶಯ. ನನ್ನಲ್ಲಿಯೇ ಮನಸ್ಸನ್ನಿಡು, ಬುದ್ಧಿಯನ್ನು ನನ್ನಲ್ಲಿಯೇ ಸ್ಥಿರವಾಗಿಟ್ಟುಕೋ. ಈ ರೀತಿಯಲ್ಲಿ ನೀನು ಮಾಡುವುದಾದರೆ ನಿನಗೆ ಶ್ರೇಯಸ್ಸಾಗುವುದು ಖಂಡಿತ. ಅಥ ಚಿತ್ತಂ ಸಮಾಧಾತುಂ ನ ಶಕ್ನೋಷಿ ಮಯಿ ಸ್ಥಿರಂ ಅಭ್ಯಾಸ ಯೋಗೇನ ತತೋ ಮಾಮಿಚ್ಛಾಪ್ತುಂ ಧನಂಜಯ. ಹೇ ಧನಂಜಯ, ಒಂದು ವೇಳೆ ನಿನಗೆ ನಿನ್ನ ಮನಸ್ಸನ್ನು ಸ್ಥಿರವಾಗಿ ನನ್ನಲ್ಲಿಡಲು ಸಾಧ್ಯವಾಗದಿದ್ದರೆ ಅಭ್ಯಾಸ ಯೋಗ ಮಾಡು. ಈ ಮೂಲಕ ನನ್ನನ್ನು ಪಡೆಯುವೆ. ಅಭ್ಯಾಸೇಪ್ಯ ಸಮತೋಸಿ ಮತ್ಕರ್ಮ ಪರಮೋ ಭವ ಮದದರ್ಥಮಪಿ ಕರ್ಮಾಣಿ ಕುರ್ವಾನ್ ಸಿದ್ಧಮಾ ವಾಪ್ಯಸಿ. ಅಭ್ಯಾಸ ಯೋಗವು ನಿನಗೆ ಸಾಧ್ಯವಾಗದಿದ್ದರೆ ನನಗಾಗಿ ಕರ್ಮಗಳನ್ನು ಮಾಡುವುದಕ್ಕೆ ಪ್ರಯತ್ನ ಮಾಡು. ನನಗಾಗಿ ಕರ್ಮಗಳನ್ನು ಮಾಡುವುದಾದರೆ ನೀನು ಸಿದ್ಧಿಯನ್ನು ಪಡೆಯುವಿ. ಅದು ಕೆಲವರಿಗೆ ಸಾಧ್ಯವಾಗದಿದ್ದರೆ ಅಥೈತ ದಪ್ಯ ಶಕ್ತೋಸಿ ಕರ್ತುಂ ಮದ್ಯೋಗಮಾಶ್ರಿತಃ ಸರ್ವಕರ್ಮ ಫಲ ತ್ಯಾಗಂ ತತಃ ಕುರು ಯಥಾತ್ಮವಾನ್. ಅಂದರೆ ಇದು ನಿನ್ನಿಂದ ಆಗದಿದ್ದರೆ ಚಿತ್ತವನ್ನು ನಿಗ್ರಹಿಸಿ ಕರ್ಮಫಲ ತ್ಯಾಗವನ್ನಾದರೂ ಮಾಡು. ಕರ್ಮಫಲ ತ್ಯಾಗದ ಸ್ತುತಿಯನ್ನು ಮಾಡುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಶ್ರೇಯೋ ಹಿ ಜ್ಞಾನ ಮಭ್ಯಾಸ ಜ್ಞಾನ ಧ್ಯಾನಂ ವಿಶಿಷ್ಯತೆ ಧ್ಯಾನಾತ್ ಕರ್ಮಫಲ ತ್ಯಾಗ ಸ್ತ್ಯಾಗ ಛಂತಿರ ನಂತರಂ. ಅಭ್ಯಾಸಕ್ಕಿಂತ ಜ್ಞಾನವು ಶ್ರೇಷ್ಠವು, ಜ್ಞಾನಕ್ಕಿಂತ ಧ್ಯಾನವು ಶ್ರೇಷ್ಠ, ಧ್ಯಾನಕ್ಕಿಂತ ಕರ್ಮಫಲ ತ್ಯಾಗವು ಶ್ರೇಷ್ಠ, ಏಕೆಂದರೆ ತ್ಯಾಗದ ಮೂಲಕ ಶಾಂತಿಯು ಕೂಡಲೇ ಲಭಿಸುತ್ತದೆ. ಅದ್ವೇಷ್ಟ ಸರ್ವಭೂತಾನಂ ಮೈತ್ರ ಕರುಣ ಏವಚ ನಿರ್ಮಾಮೋ ನಿರಾಹಂಕಾರಃ ಸಮ ದುಃಖ ಸುಖ ಕ್ಷಮಿ ಸಂತುಷ್ಟ ಸತತಂ ಯೋಗಿ ಯಥಾತ್ಮ ದೃಢ ನಿಶ್ಚಯ ಮಯ್ಯಾರ್ಪಿತಾ ಮನೋ ಬುದ್ಧಿರ್ಯೋ ಮದ್ಭಕ್ತಃ ಸಾಮೇ ಪ್ರಿಯಃ. ಯಾವನು ಎಲ್ಲ ಜೀವರಾಶಿಗಳಲ್ಲಿ ಹಾಗೆ ಇಲ್ಲದೆ ಇರುತ್ತಾನೋ, ಎಲ್ಲರಿಗೂ ಮಿತ್ರನು, ದಯಾಳುವು, ಅಹಂಕಾರ ಮಮಕಾರ ಇಲ್ಲದವನು, ಸುಖ ದುಃಖಗಳಿರಲಿ ಸಮನಾಗಿರುವವನು, ಸಹನೆಯುಳ್ಳವನು, ಸದಾ ಸಂತುಷ್ಟನು, ಯೋಗಿಯು, ಆತ್ಮ ಸಂಯಮಿಯು, ದೃಢ ನಿಶ್ಚಯವುಳ್ಳವನು ಮತ್ತು ತನ್ನ ಮನಸ್ಸು ಬುದ್ಧಿಗಳನ್ನು ನನಗೆ ಅರ್ಪಿಸಿಕೊಂಡಿರುವವನು, ಅಂತಹ ಭಕ್ತನು ನನಗೆ ಪ್ರಿಯನು. ಮುಂದುವರಿಸುತ್ತಾ ಪರಮಾತ್ಮನು ಮುಂದುವರಿಸುತ್ತಾ ಹೇಳುತ್ತಾರೆ, ಯಸ್ಮಾನ್ನೋದ್ವಿಜತೆ ಲೋಕೋ ಲೋಕೋನ್ನೋದ್ವಿಜತೆ ಛಾಯ ಹರ್ಷಾಮರ್ಷ ಭಯೋದ್ವೇಗೈರ್ಮುಕ್ತೋ ಯಾ ಸಾಚ್ಚಾಮಿ ಪ್ರಿಯಃ. ಯಾವನಿಂದಾಗಿ ಲೋಕಕ್ಕೆ ಕೆಡುಕಿಲ್ಲವೋ ಮತ್ತು ಯಾವನಿಗೆ ಲೋಕದಿಂದ ಯಾವ ಕಿಡುಕು ಇಲ್ಲವೋ, ಹರ್ಷ ಕೋಪ ಭಯ ಉದ್ವೇಗ ಇವುಗಳಿಂದ ಯಾವನು ಮುಕ್ತನಾಗಿರುವನೋ ಅಂತಹ ಭಕ್ತನು ನನಗೆ ಬೇಕಾದವನು. ಭಕ್ತನ ಲಕ್ಷಣಗಳನ್ನು ಮುಂದುವರಿಸುತ್ತಾ ಪರಮಾತ್ಮನು ಹೇಳುತ್ತಾನೆ, ಅನಪೇಕ್ಷಃ ಶುಚಿರ್ದರ್ಶ ಉದಾಸೀನೋ ಗತವ್ಯತಃ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತಃ ಸಾಮೇ ಪ್ರಿಯಃ. ಯಾವುದೇ ಅಪೇಕ್ಷೆ ಇಲ್ಲದವನು, ಪರಿಶುದ್ಧನು, ಸಮರ್ಥನು, ನಿಸ್ಪೃಹನು, ಚಿಂತೆ ಇಲ್ಲದವನು, ಕರ್ತೃತ್ವವಿಲ್ಲದವನು ಯಾವನಿರುವನೋ ಅಂತವನು ನಿಜವಾದ ಭಕ್ತನು. ಮುಂದುವರಿಸುತ್ತಾ ಯೋನ
ರುಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ಯ ಸಾಮೇ ಪ್ರಿಯ. ಒಳ್ಳೆಯದು ಬಂದಾಗ ಹಿಗ್ಗದೆ, ಕೆಟ್ಟದು ಆದಾಗ ಕುಗ್ಗದೆ, ಬಯಸಿದ್ದು ಆಗಲಿಲ್ಲವೆಂದಾಗ ದುಃಖಿಸದೆ ಮತ್ತು ಬೇಕೆಂದು ಯಾವುದನ್ನು ಬಯಸದೆ ಶುಭಾಶುಭ ಫಲಗಳನ್ನು ತ್ಯಾಗ ಮಾಡಿರುವ ಭಕ್ತನು ಯಾವನಿರುವನೋ ಅವನು ನನಗೆ ಪ್ರಿಯನು. ಪರಮಾತ್ಮನು ಮುಂದುವರಿಸುತ್ತಾನೆ. ಸಂಹ ಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋ ಶೀತೋಷ್ಣ ಸುಖ ದುಃಖೇಶು ಸಮಃ ಸಂಗ ವಿವರ್ಜಿತಃ ತುಲ್ಯ ನಿಂದಾಸ್ತುತಿ ಮೌನಿ ಸಂತುಷ್ಟೋ ಯೇನ ಕೇನಚಿತ್ ಅನಿಕೇತಃ ಸ್ಥಿರಾಮತಿರ್ಭಕ್ತಿಮಾನ್ ಮೇ ಪ್ರಿಯೋ ನರಃ. ಅವನು ಶತ್ರುಗಳನ್ನು ಹಾಗೂ ಮಿತ್ರರನ್ನು ಸಮದೃಷ್ಟಿಯಿಂದ ನೋಡುವವನು, ಮಾನ ಅಪಮಾನಗಳನ್ನು ಶೀತೋಷ್ಣಗಳನ್ನು ಮತ್ತು ಸುಖ ದುಃಖಗಳನ್ನು ಸಮದೃಷ್ಟಿಯಿಂದ ಎದುರುಗೊಳ್ಳುವವನು, ಸಂಘ ವಿವರ್ಜಿತನಾಗಿರುವನು, ನಿಂದಾಸ್ತುತಿಗಳಲ್ಲಿ ಸಮಭಾವದಿಂದಿರುವನು. ಅವನು ಮಿತಭಾಷಿಯು, ದೊರಕಿದುದರಲ್ಲಿ ತೃಪ್ತಿಯನ್ನು ಪಡೆಯುವವನು, ತನ್ನ ಮನೆ ಎಂಬ ಅಭಿಮಾನ ಇಲ್ಲದವನು. ಇಂಥ ಸ್ಥಿರಬುದ್ಧಿಯುಳ್ಳ ಭಕ್ತನು ನನಗೆ ಪ್ರಿಯವಾದವನು. ಅಧ್ಯಾಯವನ್ನು ಮುಕ್ತಗೊಳಿಸುತ್ತಾ ಪರಮಾತ್ಮನು ಹೇಳುತ್ತಾನೆ. ಏತು ಧರ್ಮ್ಯಾಮೃತಾಮಿದಂ ಯಥೋಕ್ತಂ ಪಾರ್ಯುಪಾಸತೆ ಶ್ರದ್ಧಾ ದಾನ ಮತ್ಪರಾಮ ಭಕ್ತಸ್ತೇತೀವ ಮೇ ಪ್ರಿಯ. ಯಾರು ಅಮೃತ ರೂಪವಾದ ಈ ಧರ್ಮವನ್ನು ನಾನು ಮೇಲೆ ಹೇಳಿದ ಹಾಗೆ ಶ್ರದ್ಧೆಯಿಂದ ಅನುಸರಿಸುತ್ತಾರೋ ಅಂತಹ ಭಕ್ತರು ನನಗೆ ಅತ್ಯಂತ ಪ್ರಿಯರು. ಓಂ ತತ್ಸತ್ ಇತಿ ಶ್ರೀಮದ್ ಭಗವದ್ಗೀತಾಸೋಪನಿಷತ್ಸು ಬ್ರಹ್ಮವಿದ್ಯಾಯಂ ಯೋಗಶಾಸ್ತ್ರೆ ಶ್ರೀಕೃಷ್ಣಾರ್ಜುನ ಸಂವಾದೆ ಭಕ್ತಿ ಯೋಗೋ ನಾಮ ದ್ವಾದಶೋಧ್ಯಾಯ. ಇಲ್ಲಿಗೆ 12ನೇ ಅಧ್ಯಾಯವು ಮುಗಿದಿದೆ. ನಿಮ್ಗೆ ಏನಾದರೂ ಭಕ್ತಿ ಯೋಗದ 12ನೇ ಅಧ್ಯಾಯದ ಶ್ಲೋಕಗಳು ಮತ್ತು ಅದರ ಸಂಕ್ಷಿಪ್ತ ವಿವರ ಅರ್ಥ ಆಗಲಿಲ್ಲ ಅಂದ್ರೆ, ಯಾವುದೇ ಶ್ಲೋಕದ ಅರ್ಥ ಆಗಲಿಲ್ಲ ಅಂದ್ರೆ ಅದರ ಸುವಿವರಗಳನ್ನೊಳಗೊಂಡ ಅಧ್ಯಾಯ 12ರ ಭಕ್ತಿ ಗೀತೆ ಅಂದ್ರೆ ಭಕ್ತಿ ಯೋಗದ ಭಗವದ್ಗೀತೆಯ ವಿಡಿಯೋಗಳು ಇದ್ದಾವೆ. ನೀವು ಆ ವಿಡಿಯೋಗಳನ್ನ ಮತ್ತು ಆ ಸ್ತೋತ್ರದಲ್ಲಿ ಬರ್ತಕ್ಕಂಥ ಅರ್ಥವನ್ನ ನೀವು ಕೇಳಿ ಅರ್ಥ ಮಾಡಿಕೊಳ್ಳಬಹುದು. ಮುಂದುವರಿಸುತ್ತಾ ಅತ ತ್ರಯೋದಶೋಧ್ಯಾಯ ಅಂದರೆ 13ನೇ ಅಧ್ಯಾಯ. ಅದರಲ್ಲಿ ಕ್ಷೇತ್ರಜ್ಞ ಯೋಗ. ಅರ್ಜುನ ಉವಾಚ ಪ್ರಕೃತಿಂ ಪುರುಷಂ ಚೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ ಏತದ್ವಿ ದಿತು ಮಿಚ್ಛಾಮಿ ಜ್ಞಾನಂ ಜ್ಞೇಯಂ ಚ ಕೇಶವ. ಅಂದರೆ ಅರ್ಜುನನು ಹೇಳಿದನು, ಹೇ ಕೇಶವ, ಪ್ರಕೃತಿ ಪುರುಷರ ಬಗ್ಗೆ, ಕ್ಷೇತ್ರಜ್ಞರ ಬಗ್ಗೆ ಮತ್ತು ಜ್ಞಾನ ಹಾಗೂ ಜ್ಞೇಯಗಳ ಬಗ್ಗೆ ತಿಳಿಯಲಿಚ್ಛಿಸುತ್ತೇನೆ. ಶ್ರೀ ಭಗವಾನ್ ವಾಚ. ಅರ್ಜುನನ ಪ್ರಶ್ನೆಗೆ ಪರಮಾತ್ಮನು ಉತ್ತರಿಸುತ್ತಾ ಹೇಳುತ್ತಾನೆ. ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಾಭಿಧೀಯತೆ ಏತದ್ಯೋ ವ್ಯತ್ತೀತಂ ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ. ಶ್ರೀ ಭಗವಂತನು ಹೇಳುತ್ತಾನೆ, ಹೇ ಕೌಂತೆಯ, ಈ ಶರೀರಕ್ಕೆ ಕ್ಷೇತ್ರ ಎಂದು ಹೆಸರು. ಇದನ್ನು ತಿಳಿಯುವವನಿಗೆ ಕ್ಷೇತ್ರಜ್ಞನೆಂದು ಹೆಸರು. ಇದು ತಿಳಿದವರ ಅಭಿಪ್ರಾಯ. ತನ್ನ ವಿವರಣೆಯನ್ನು ಮುಂದುವರಿಸುತ್ತಾ ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವ ಕ್ಷೇತ್ರೇಷು ಭಾರತ ಕ್ಷೇತ್ರಜ್ಞ ಯೋಜ್ಞಾನಂ ಯತ್ತ ಜ್ಞಾನಂ ಮತಂ ಮಮ. ಎಲ್ಲಾ ಶರೀರಗಳಲ್ಲಿ ಕ್ಷೇತ್ರಜ್ಞನಾಗಿರುವವನು ನಾನೇ ಎಂದು ತಿಳಿ. ಹೇ ಭಾರತ, ಕ್ಷೇತ್ರಜ್ಞರ ಕುರಿತಾದ ಈ ಜ್ಞಾನವೇ ನಿಜವಾದ ಜ್ಞಾನವೆಂದು ತಿಳಿ. ಕ್ಷೇತ್ರ ಹಾಗೂ ಕ್ಷೇತ್ರಜ್ಞರ ಕುರಿತಾಗಿ ಸವಿಸ್ತಾರವಾದ ವಿವರಣೆಯನ್ನು ಪರಮಾತ್ಮನು ಇಲ್ಲಿ ಕೊಡುತ್ತಾನೆ. ತತ್ವೇತ್ರಂ ಯಚ್ಚ ಯಾದೃಚ್ಛ ಯದ್ವಿಕಾರಿ ಯತಶ್ಚ ಯತ್ ಸಾಚ ಯೋ ಯತ್ ಪ್ರಭಾವಶ್ಚ ತತ್ಸಮಾಸೇನ ಮೇ ಶೃಣು. ಕ್ಷೇತ್ರವೆಂದರೆ ಯಾವುದು, ಅದರ ಸ್ವರೂಪವೇನು, ಅದಕ್ಕೆ ಯಾವ ವಿಕಾರಗಳಿರುತ್ತವೆ, ಅದು ಬಂದಿರುವುದೆಲ್ಲಿಂದ, ಆ ಕ್ಷೇತ್ರಜ್ಞನು ಯಾರು, ಅವನ ಪ್ರಭಾವಗಳೇನು ಎಂಬುದನ್ನೆಲ್ಲ ಸಂಕ್ಷಿಪ್ತವಾಗಿ ಕೇಳು. ಋಷಿಭಿರ್ ಬಹುಧಾ ಗೀತಂ ಛಂದೋಭಿರ್ವಿ ವಿದ್ಯೇಯಃ ಪೃಥಕ್ ಬ್ರಹ್ಮಸೂತ್ರಾಪದೈಶ್ಚೈವ ಹೇತುಮದ್ವಿನಿಶ್ಚಿತ್ಯಯಃ. ಈ ಜ್ಞಾನವನ್ನು ಬಹು ವಿಧದಲ್ಲಿ ನಮ್ಮ ಋಷಿಗಳು ಹಾಡಿ ಹೊಗಳಿದ್ದಾರೆ. ವೇದಗಳು ನಾನಾ ವಿಧವಾಗಿ ವರ್ಣಿಸಿವೆ. ಬ್ರಹ್ಮಸೂತ್ರಗಳಲ್ಲಿ ಯುಕ್ತಿ ಸಹಿತವಾಗಿ ಇದನ್ನು ವರ್ಣಿಸಿದ್ದಾರೆ. ಋಷಿಭಿರ್ ಬಹುಧಾ ಗೀತಂ ಛಂದೋಭಿರ್ವಿ ವಿದ್ಯೇಯಃ ಪೃಥಕ್ ಬ್ರಹ್ಮಸೂತ್ರಾಪದೈಶ್ಚೈವ ಹೇತುರ್ಮದ್ವಿನಿಶ್ಚಿತೇಯಃ ಅಂತಹ ಶ್ಲೋಕ. ಮುಂದುವರಿಸುತ್ತಾ ಮಹಾಭೂತನ್ಯಾಹಂಕಾರೋ ಬುದ್ಧಿರ ವ್ಯಕ್ತಮೇವ ಚ ಇಂದ್ರಿಯಾಣಿ ದಶೈಕಂ ಚ ಪಂಚ ಚೇಂದ್ರಿಯ ಗೋಚರ ಇಚ್ಛಾ ದ್ವೇಷಃ ಸುಖಂ ದುಃಖಂ ಸಂಗಾತ ಚೇತನ ಧೃತಿ ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರ ಮೋದ ವೃಥಂ. ಅಂದರೆ 5 ಸೂಕ್ಷ್ಮಭೂತಗಳು ಅಹಂಕಾರ, ಮಹಾತತ್ವವು ಅವ್ಯಕ್ತ, 10 ಇಂದ್ರಿಯಗಳು ಮತ್ತು 11ನೇದಾದ ಮನಸ್ಸು, 5 ಇಂದ್ರಿಯಗಳಿಗೆ ಗೋಚರವಾಗುವ ವಿಷಯಗಳು, ಇಚ್ಛೆ, ದ್ವೇಷ, ಸುಖ, ದುಃಖ, ದೇಹೇಂದ್ರಿಯಗಳ ಸಮೂಹ, ಚೇತನ ವೃತ್ತಿಯು, ದೇಹೇಂದ್ರಿಯಗಳನ್ನು ಹಿಡಿದು ನಿಲ್ಲಿಸಿಕೊಂಡಿರುವ ಧೃತಿ ಎಂಬ ಶಕ್ತಿಯು, ಇವೆಲ್ಲ ಒಟ್ಟಿಗೆ ಕ್ಷೇತ್ರವು. ಅವುಗಳ ವಿಕಾರಗಳೊಡನೆ ಅವನು ನಿನಗೆ ತಿಳಿಸಿರುತ್ತಾನೆ. ಅಮಾನಿತ್ವ ಮದಂಬಿತ್ವ ಮಹಿಂಸಾ ಕ್ಷಾಂತಿ ರಾರ್ಜವಂ ಅಚೌರ್ಯೋಪಾಸನಂ ಶೌಚಂ ಸ್ಥೈರ್ಯ ಮಾತ್ಮ ವಿನಿಗ್ರಹ. ಅಂದರೆ ಹೆಮ್ಮೆ ಇಲ್ಲದಿರುವುದು, ತಾನು ಧರ್ಮಿಷ್ಠನೆಂದು ಹೊರಗೆ ತೋರಿಸಿಕೊಳ್ಳದೆ ಇರುವುದು, ಪ್ರಾಣಿಗಳನ್ನು ಹಿಂಸಿಸದೇ ಇರುವುದು, ಕ್ಷಮಾಗುಣ, ಸರಳ ಸ್ವಭಾವ, ಗುರುಸೇವೆ, ಶುಚಿಯಾಗಿರುವುದು, ಮೋಕ್ಷ ಮಾರ್ಗದಿಂದ ಕದಲದೆ ಇರುವುದು ಮತ್ತು ಆತ್ಮ ಸಂಯಮ. ಮುಂದುವರಿಸುತ್ತಾ ಇಂದ್ರಿಯಾರ್ಥೇಶು ವೈರಾಗ್ಯಮನ ಅಹಂಕಾರ ಏವಚ ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷಾನುದರ್ಶನಂ. ಇಂದ್ರಿಯ ವಿಷಯಗಳ ಭೋಗದಲ್ಲಿ ವಿರಕ್ತಿ, ಅಹಂಕಾರವಿಲ್ಲದಿರುವುದು, ಹುಟ್ಟು ಸಾವು ಮುಪ್ಪು ಬೇನೆಗಳಲ್ಲಿರುವ ದುಃಖ ದೋಷಗಳನ್ನು ಮನಸ್ಸಿಗೆ ತಂದುಕೊಳ್ಳುತ್ತಿರುವುದು. ಮುಂದುವರಿಸುತ್ತಾ ಅಸಕ್ತಿರಾನ ವಿಶ್ವಂಗಃ ಪುತ್ರದಾರ ಗೃಹಾದೀಶು ನಿತ್ಯಂ ಚ ಸಮಚಿತ್ತತ್ವ ಮಿಷ್ಟ ನಿಷ್ಠೋಪ ಪತ್ತಿಷು.
ಹೆಂಡಿರು ಮಕ್ಕಳು ಮನೆ ಮಾರು ಮುಂತಾದವುಗಳಲ್ಲಿ ಸಂಗವನ್ನಿಟ್ಟುಕೊಳ್ಳದೆ ಇರುವುದು ಮತ್ತು ಅವುಗಳೇ ತಾನೆಂದು ಅಭಿಮಾನ ಪಡೆದಿರುವುದು. ಬೇಕಾದದ್ದು ದೊರೆತರೂ ಬೇಡವಾದದ್ದು ಬಂದೊದಗಿದರೂ ಏರುಪೇರಿಲ್ಲದೆ ಸಮಚಿತ್ತದಿಂದಿರುವುದು. ಮಯಿ ಚಾನನ್ಯ ಯೋಗೇನ ಭಕ್ತಿ ರವ್ಯ ವಿಚಾರಿಣಿ ವಿವಿಕ್ತ ದೇಶ ಸೇವಿತ್ವ ಮರತೀರ್ಜನ ಸಂಸದಿ. ಅನನ್ಯ ಯೋಗದಿಂದ ಕೂಡಿದ ನನ್ನ ಮೇಲಿನ ಅವ್ಯಾಭಿಚಾರಿಣಿ ಭಕ್ತಿ ಏಕಾಂತ ಸ್ಥಳದಲ್ಲಿರುವುದು. ಜನರು ಸೇರಿರುವ ಕಡೆ ಸೇರದಿರುವುದು. ಆಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವ ಜ್ಞಾನಾರ್ಥ ದರ್ಶನಂ ಏತಜ್ಞಾನಾಮಿತಿ ಪ್ರೋಕ್ತಮಜ್ಞಾನಂ ಯದತೋ ನ್ಯತ. ಆಧ್ಯಾತ್ಮ ಜ್ಞಾನದಲ್ಲಿಯೇ ಯಾವಾಗಲೂ ಮನಸ್ಸನ್ನಿಡುವುದು, ತತ್ವಜ್ಞಾನದ ಪ್ರಯೋಜನವಾದ ಮೋಕ್ಷವನ್ನು ಕುರಿತು ಚಿಂತಿಸುತ್ತಿರುವುದು. ಹೀಗೆ ಇವಿಷ್ಟು ಜ್ಞಾನವೆನಿಸುವುದು. ಇದಕ್ಕಿಂತ ಬೇರೆಯಾದುದು ಯಾವುದಿದೆಯೋ ಅದು ಅಜ್ಞಾನವೆನಿಸುವುದು. ಶ್ರೀಕೃಷ್ಣ ಪರಮಾತ್ಮನ ಮುಂದುವರಿಸುತ್ತಾ ಜ್ಞೇಯವು ಯಾವುದು ಎಂಬುದನ್ನ ಕೇಳು. ಜ್ಞೇಯಂ ಯತ್ತತ್ ಪ್ರಾವಕ್ಷ್ಯಾಮಿ ಯಜ್ಞಾತ್ವಾಮೃತ ಮಾಶ್ನುತೆ ಅನಾದಿ ಮತ್ಪರಂ ಬ್ರಹ್ಮಾನ ಸತ್ತನ್ನ ಸದುಚ್ಯತೆ. ಯಾವುದನ್ನು ಜ್ಞೇಯವೆಂದು ಹೇಳುತ್ತಾರೋ ಅದನ್ನು ಈಗ ಹೇಳುವೆನು. ಅದನ್ನು ತಿಳಿಯುವುದರಿಂದ ಮನುಷ್ಯನು ಅಮೃತನಾಗುತ್ತಾನೆ. ಆದಿ ಇಲ್ಲದ ಸತ್ ಮತ್ತು ಅಸತ್ ಎರಡೂ ಅಲ್ಲದ ಪರಬ್ರಹ್ಮವು ಅದು. ಜ್ಞೇಯ ವಸ್ತುವನ್ನು ವಿವರಿಸುತ್ತಾ ಪರಮಾತ್ಮನ ಮುಂದುವರಿಸುತ್ತಾನೆ. ಸರ್ವತಃ ಪಾಣಿಪಾದಂ ತತ್ಸರ್ವಾತೋಕ್ಷಿ ಕ್ಷೀರೋಮುಖಂ ಸರ್ವತಾ ಶ್ರುತಿ ಮಾ ಲೋಕೆ ಸರ್ವಮಾ ವ್ಯತ್ಯ ತಿಷ್ಠತಿ. ಅದು ಎಲ್ಲೆಲ್ಲಿಯೂ ಕೈಕಾಲುಗಳುಳ್ಳದ್ದು, ಎಲ್ಲೆಲ್ಲಿಯೂ ಕಣ್ಣು ತಲೆ ಮೋರೆಗಳುಳ್ಳದ್ದು, ಎಲ್ಲೆಲ್ಲಿಯೂ ಕಿವಿಗಳುಳ್ಳದ್ದು, ಅದು ಎಲ್ಲವನ್ನು ಆವರಿಸಿಕೊಂಡಿರುವುದು. ಮುಂದುವರಿಸುತ್ತಾ ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಆಸಕ್ತಂ ಸರ್ವಭಶ್ಚೈವ ನಿರ್ಗುಣಂ ಗುಣ ಭೋಕ್ತೃ ಚ. ಅದು ಸಕಲ ಇಂದ್ರಿಯಗಳ ಗುಣಗಳ ಮೂಲಕ ತೋರಿ ಬರುತ್ತಿರುವುದು. ಯಾವ ಇಂದ್ರಿಯಗಳು ಅದಕ್ಕಿರುವುದಿಲ್ಲ, ಯಾವ ವಸ್ತುಗಳ ಸಂಬಂಧವು ಅದಕ್ಕಿಲ್ಲ, ಅದು ಎಲ್ಲವನ್ನೂ ಧರಿಸಿರುವುದು. ಯಾವ ಗುಣಗಳು ಅದಕ್ಕಿರುವುದಿಲ್ಲ, ಗುಣಗಳನ್ನು ಅನುಭವಿಸುವುದು ಅದೇ. ಒಂದಕ್ಕೊಂದು ವಿರುದ್ಧವಾಗಿ ಕಾಣುವಂತಹ ಹೇಳಿಕೆಗಳ ಮೂಲಕ ಪರಮಾತ್ಮನನ್ನು ನಿರ್ದೇಶಿಸುವುದು ಶಾಸ್ತ್ರದ ಒಂದು ವಿಚಿತ್ರ ಶೈಲಿ. ಬಹಿ ರಂತಶ್ಚ ಭೂತಾನಾಮಚರಂ ಚರಮೇವ ಚ ಸೂಕ್ಷ್ಮ ತ್ವತ್ ತದಾ ವಿಜ್ಞೇಯಂ ದೂರಸ್ಥಂ ಚಾಂತಿಕೆ ಚ ತತ್. ಅದು ಜೀವರಾಶಿಗಳ ಒಳಗೂ ಹೊರಗೂ ಇರುವುದು, ಸ್ಥಾವರವು ಜಂಗಮವೂ ಆಗಿರುವುದು, ಸೂಕ್ಷ್ಮವಾಗಿರುವುದರಿಂದ ತಿಳಿಯಲ ಶಕ್ಯವಾಗಿರುವುದು. ಅದು ದೂರದಲ್ಲಿಯೂ ಇರುವುದು, ಹತ್ತಿರದಲ್ಲಿಯೂ ಇರುವುದು. ಮುಂದುವರಿಸುತ್ತಾ ಅವಿಭಕ್ತಂ ಚ ಭೂತೇಶು ವಿಭಕ್ತಾಮಿಮಾ ಚ ಸ್ಥಿತಂ ಭೂತ ಭರ್ತೃ ಚ ತಜ್ಞೇಯಂ ಗ್ರಸಿಷ್ಣು ಪ್ರಭವಿಷ್ಣು ಚ. ಅದು ಬೇರೆಬೇರೆಯಾಗಿಲ್ಲದಿದ್ದರೂ ಪ್ರಾಣಿಗಳಲ್ಲಿ ಬೇರೆಬೇರೆಯಾಗಿರುವಂತೆಯೇ ಕಾಣುವುದು. ಅದು ಜೀವ ರಾಶಿಗಳನ್ನು ಧರಿಸಿರುವುದಾಗಿ, ಉತ್ಪತ್ತಿ ಮಾಡುವುದಾಗಿ ಮತ್ತು ಲಯಗೊಳಿಸುವುದಾಗಿ ಕಾಣುತ್ತದೆ. ಜ್ಯೋತಿಷಮಪಿ ತೇಜ್ಯೋತಿಸ್ತಮಸಃ ಪರಮುಚ್ಯತೆ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಿ ಸರ್ವಸ್ಯ ವಿಸ್ಥಿತಂ. ಅದು ಬೆಳಕುಗಳಿಗೆಲ್ಲ ಬೆಳಕಾಗಿರುವುದು, ಕತ್ತಲೆಯ ಆಚೆಗಿರುವುದು. ಜ್ಞಾನವು ಜ್ಞೇಯವು ಜ್ಞಾನದ ಫಲವೂ ಆಗಿ ಎಲ್ಲರ ಹೃದಯದಲ್ಲಿ ಇರುವುದು. ಇತಿ ಕ್ಷೇತ್ರಂ ತಥಾ ಜ್ಞಾನಂ ಜ್ಞೇಯಂ ಚೋಕ್ತಂ ಸತಃ ಮದ್ಭಕ್ತ ಏತದ್ವಿಜ್ಞಾಯ ಮದ್ಭಾವಾಯೋಪಪದ್ಯತೆ. ಹೀಗೆ ಕ್ಷೇತ್ರವನ್ನು, ಜ್ಞಾನವನ್ನು ಮತ್ತು ಜ್ಞೇಯವನ್ನು ಸಂಗ್ರಹವಾಗಿ ಹೇಳಿದ್ದಾಯಿತು. ನನ್ನ ಭಕ್ತನಾದವನು ಇದನ್ನು ಅರಿತುಕೊಂಡು ನನ್ನ ಸ್ವರೂಪವನ್ನು ಪಡೆಯಲು ಯೋಗ್ಯನಾಗುತ್ತಾನೆ. ಪ್ರಕೃತಿಂ ಪುರುಷಂ ಚೈವ ವಿದ್ಯಾನಾದಿ ಉಭಾವಪಿ ವಿಕಾರಾಂಶ್ಚ ಗುಣಂಶೈವ ವಿದ್ಧಿ ಪ್ರಕೃತಿ ಸಂಭವಾನ್. ಪ್ರಕೃತಿ ಪುರುಷ ಈ ಎರಡು ಅನಾದಿ ಎಂದು ತಿಳಿ. ಬುದ್ಧಾದಿ ವಿಕಾರಗಳು ಗುಣಗಳು ಪ್ರಕೃತಿಯಿಂದುಂಟಾದವುಗಳೆಂದು ತಿಳಿ. ಈ ವಿಷಯವನ್ನು ಇನ್ನಷ್ಟು ವಿಶದಪಡಿಸುತ್ತಾ ಪರಮಾತ್ಮ ಮುಂದುವರಿಸುತ್ತಾನೆ. ಕಾರ್ಯಕಾರಣ ಕರ್ತೃತ್ವೇ ಹೇತು ಪ್ರಕೃತಿ ರುಚ್ಯತೆ ಪುರುಷಃ ಸುಖ ದುಃಖಾನಂ ಭೋಕ್ತೃತ್ವೇ ಹೇತು ರುಚ್ಯತೆ. ಕಾರ್ಯಕಾರಣಗಳನ್ನು ಉಂಟು ಮಾಡುವುದರಲ್ಲಿ ಪ್ರಕೃತಿಯು ಕಾರಣ ಎನಿಸುವುದು. ಸುಖ ದುಃಖಗಳ ಭೋಕ್ತೃತ್ವಕ್ಕೆ ಪುರುಷನು ಕಾರಣನೆನಿಸುವನು. ಪುರುಷಃ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿ ಜಾನ್ ಗುಣಾನ್ ಕಾರಣಂ ಗುಣ ಸಂಗೋಸ್ಯ ಸದಸದ್ಯೋ ನೀ ಜನ್ಮಸು. ಪುರುಷನು ಪ್ರಕೃತಿಯಲ್ಲಿದ್ದುಕೊಂಡು ಅಲ್ಲಿರುವ ಗುಣಗಳನ್ನು ಅನುಭವಿಸುವವನು. ಗುಣಗಳಲ್ಲಿ ಇವನು ಸಂಘವನ್ನು ಬೆಳೆಸುವುದರಿಂದ ಇವನಿಗೆ ಒಳ್ಳೆಯ ಕೆಟ್ಟ ಜನ್ಮಗಳಾಗಲು ಕಾರಣವಾಗುವುದು. ಹಾಗಾದರೆ ಅವನ ನಿಜ ಸ್ವರೂಪವೇನು? ಉಪದ್ರಷ್ಟಾನುಮಂತ ಚ ಭರ್ತ ಭೋಕ್ತ ಮಹೇಶ್ವರಃ ಪರಮಾತ್ಮೇತಿ ಚಾಪ್ಯೋಕ್ತೋ ದೇಹಾಸ್ಮಿನ್ ಪುರುಷಃ ಪರಃ. ಈ ದೇಹದಲ್ಲಿರುವ ಪುರುಷನು ಉಪದ್ರಷ್ಟ, ಒಪ್ಪಿಗೆಯನ್ನು ಕೊಡುವವನು, ಘೋಷಿಸುವವನು, ಭೋಗಿಸುವಾತನು, ಮಹೇಶ್ವರನು ಮತ್ತು ಪರಮಾತ್ಮನು ಎಂಬ ಶಾಸ್ತ್ರದಲ್ಲಿ ಹೇಳಿರುತ್ತದೆ. ಹೀಗೆ ಪುರುಷನನ್ನು ಯಥಾವತ್ತಾಗಿ ತಿಳಿದುಕೊಂಡವನಿಗೆ ಏನು ಫಲ ದೊರಕುವುದು? ಕೇಳಿ. ಯಾ ಏವಂ ವ್ಯಕ್ತಿ ಪುರುಷಂ ಪ್ರಕೃತಿಂ ಚ ಗುಣಯ್ಯಃ ಸಹ ಸರ್ವತಾ ವರ್ತಮಾನೋಪಿ ನಾಸ ಭಯೋ ಬೀಜಾಯತೆ. ಯಾವನು ಹೀಗೆ ಪುರುಷನನ್ನು ಪ್ರಕೃತಿಯ ಗುಣಗಳ ಸಹಿತ ತಿಳಿದುಕೊಳ್ಳುವನು ಅವನು ಹೇಗೆ ಇರಲಿ ಅವನಿಗೆ ಮತ್ತೆ ಸಂಸಾರವಿಲ್ಲ. ಧ್ಯಾನೇನಾತ್ಮಾನಿ ಪಶ್ಯಂತಿ ಕೇಚಿದಾತ್ಮಾನಮಾತ್ಮನ ಅನ್ಯೇ ಸಂಖ್ಯೇನ ಯೋಗೇನ ಕರ್ಮಯೋಗೇನ ಚಾಪರೆ. ಕೆಲವರು ಧ್ಯಾನದಿಂದ ಆತ್ಮನನ್ನು ಬುದ್ಧಿಯಲ್ಲಿ ತಿಳಿದುಕೊಳ್ಳುವರು, ಇನ್ನು ಕೆಲವರು ಸಾಂಖ್ಯ ಯೋಗದಿಂದ ತಿಳಿದುಕೊಳ್ಳುವರು, ಇನ್ನು ಕೆಲವರು ಕರ್ಮಯೋಗದಿಂದ ತಿಳಿದುಕೊಳ್ಳುವರು. ಹಾಗಾದರೆ ತಮ ಗುಣದಲ್ಲಿರುವವರ ಪಾಡೇನು ಕೇಳಿ. ಅನ್ಯೇ ತ್ವೇವ ಮಜಾನಂತಹ ಶುತ್ವ ನಿಭ್ಯ ಉಪಾಸತೆ ತೇಪಿ ಚಾತಿ ತರಂ
ಇತ್ಯೇವ ಮೃತ್ಯುಂ ಶ್ರುತಿ ಪಾರಾಯಣ. ಇನ್ನು ಕೆಲವರು ಹೀಗೆ ತಿಳಿಲಾರದೆ ಮತ್ತೊಬ್ಬರಿಂದ ಅದನ್ನು ಕೇಳಿ ತಿಳಿದುಕೊಂಡು ಉಪಾಸನೆ ಮಾಡುವರು. ಮತ್ತೊಬ್ಬರು ಹೇಳಿದನ್ನೇ ಪ್ರಮಾಣವೆಂದೆಣಿಸುವ ಅವರು ಮೃತ್ಯು ಸಂಸಾರವನ್ನು ದಾಟುವರು. ಯಾವತ್ ಸಂಜಾಯತೆ ಕಿಂಚಿತ್ ಸತ್ವಂ ಸ್ಥಾವರ ಜಂಗಮಂ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗಾತ್ ತದ್ವಿದ್ಧಿ ಭರತರ್ಷಭ. ಭರತಶ್ರೇಷ್ಠನೇ, ಸ್ಥಾವರ ಜಂಗಮ ರೂಪವಾದ ಯಾವ ಯಾವ ಪ್ರಾಣಿ ಹುಟ್ಟುವುದೋ ಅವೆಲ್ಲವೂ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗದಿಂದಲೇ ಹುಟ್ಟುವುದು ಎಂಬುದನ್ನು ತಿಳಿ. ಅದು ಹೇಗೆ ಕೇಳಿ. ಸಮಂ ಸರ್ವೇಷು ಭೂತೇಷು ತಿಷ್ಟಂತಂ ಪರಮೇಶ್ವರಂ ವಿನಶ್ಯತ್ವ ವಿನಶ್ಯತ್ಸ್ವ ವಿನಶ್ಯಂತಂ ಯ ಪಶ್ಯತಿ ಸಾ ಪಶ್ಯತಿ. ಸಕಲ ಪ್ರಾಣಿಗಳಲ್ಲಿಯೂ ಒಂದೇ ಸಮನಾಗಿರುವವನು ಅವು ನಾಶವಾದರೂ ನಾಶವಾಗದವನಾಗಿರುವ ಪರಮೇಶ್ವರನನ್ನು ಯಾವನು ಕಂಡುಕೊಳ್ಳುವನೋ ಅವನಿಗೆ ಮಾತ್ರ ಸ್ಪಷ್ಟ ಜ್ಞಾನವಿರುವುದು. ಇದರಿಂದೇನು ಲಾಭ. ಸಮಂ ಪಶ್ಯಾನ್ ಹಿ ಸರ್ವತ್ರ ಸಮವಸ್ಥಿತಮೀಶ್ವರಂ ನ ಹೀನಸ್ತ್ಯಾತ್ಮಾನಾತ್ಮಾನಂ ತಥೋ ಯಾತಿ ಪರಂ ಗತಿಂ. ಎಲ್ಲೆಲ್ಲಿಯೂ ಸಮನಾಗಿ ಇರುವ ಈಶ್ವರನನ್ನು ಕಂಡುಕೊಂಡವನು ತನ್ನನ್ನು ತಾನು ಹಿಂಸಿಸಿಕೊಳ್ಳುವುದಿಲ್ಲ. ಅಲ್ಲಿಂದ ಅವನು ಪರಮಗತಿಯನ್ನು ಪಡೆಯುತ್ತಾನೆ. ಪ್ರಕೃತೈವಾಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ ಯ ಪಶ್ಯತಿ ತಥಾತ್ಮಾನಮ ಕರ್ತಾರಂ ಸಾ ಪಶ್ಯತಿ. ಪ್ರಕೃತಿಯಿಂದಲೇ ಎಲ್ಲಾ ಕರ್ಮಗಳು ನಡೆಯುತ್ತಿರುವುದೆಂದು ಆತ್ಮನು ಅಕರ್ತನೆಂದು ಯಾವನು ಅರಿತುಕೊಳ್ಳುವನೋ ಅವನೇ ಸರಿಯಾಗಿ ತಿಳಿದವನು. ಅಂತಹ ವ್ಯಕ್ತಿಯ ವಿಶೇಷ ಅನುಭವಗಳೇನು ಕೇಳಿ. ಯದಾ ಭೂತ ಪೃಥಗ್ಭಾವ ಮೇಕಸ್ತ ಮನುಪಶ್ಯತಿ ತಥಾ ಏವಚ ವಿಸ್ತಾರಂ ಬ್ರಹ್ಮ ಸಂಪಾದ್ಯತೆ. ತದಾ ಯಾವಾಗ ಬೇರೆ ಬೇರೆ ಪ್ರಾಣಿಗಳೆಲ್ಲವೂ ಒಬ್ಬನೇ ಪರಮಾತ್ಮನಲ್ಲಿ ಇರುವುವೆಂದು ತಿಳಿದುಕೊಳ್ಳುವನು ಆಗ ಅವನು ಬ್ರಹ್ಮವೇ ಆಗುವನು. ಅನಾದಿತ್ವ ನಿರ್ಗುಣ ತ್ವಾತ್ ಪರ ಮಾತ್ಮಾಯಾಮ ವ್ಯಯ ಶರೀರ ಸೋಪಿ ಕೌಂತೆಯ ನ ಕರೋತಿ ನ ಲಿಪ್ಯತೆ. ಹೇ ಕೌಂತೆಯ, ಪರಮಾತ್ಮನು ಅನಾದಿಯು ನಿರ್ಗುಣನು ಮತ್ತು ನಾಶರಹಿತನು. ಈ ಶರೀರದಲ್ಲಿದ್ದರೂ ಅವನು ಏನನ್ನೂ ಮಾಡುವುದೂ ಇಲ್ಲ. ಆದುದರಿಂದ ಅವನಿಗೆ ಕರ್ಮ ಲೇಪವೂ ಇಲ್ಲ. ಯಥಾ ಸರ್ವಗತಂ ಸೌಕ್ಷ್ಮಾದಾಕಾಶಂ ನೋಪಲಿಪ್ಯತೆ ಸರ್ವತ್ರಾವಾ ಸ್ಥಿತೋ ದೇಹೇ ತಥಾತ್ಮ ನೋಪಲಿಪ್ಯತೆ. ಹೇಗೆ ಎಲ್ಲೆಲ್ಲಿಯೂ ಇರುವ ಆಕಾಶವು ಸೂಕ್ಷ್ಮವಾಗಿರುವುದರಿಂದ ಮತ್ತೊಬ್ಬರ ಅಂಟು ಇಲ್ಲದಿರುವುದೋ ಅದರಂತೆ ದೇಹದಲ್ಲಿ ಆತ್ಮನಿದ್ದರೂ ಅವನಿಗೆ ಅವುಗಳ ಕರ್ಮದ ಲೇಪವಿಲ್ಲ. ಯಥಾ ಪ್ರಕಾಶಾಯ ತೇಕಃ ಕೃತ್ಸ್ನಂ ಲೋಕ ಮಿಮಂ ರವಿಃ ಕ್ಷೇತ್ರಂ ಕ್ಷೇತ್ರಿ ತಥಾ ಕೃತ್ಸ್ನಂ ಪ್ರಕಾಶಾಯತಿ ಭಾರತ. ಎಲೆ ಭರತ ವಂಶೋತ್ಪನ್ನನೇ, ಹೇಗೆ ಒಬ್ಬನು ಸೂರ್ಯನು ಈ ಲೋಕವನ್ನೆಲ್ಲವನ್ನು ಬೆಳಗುತ್ತಿರುವನೋ ಹಾಗೆಯೇ ಪುರುಷನು ಪ್ರಕೃತಿಯನ್ನು ಬೆಳಗುತ್ತಿರುವನು. ಅಧ್ಯಾಯವನ್ನು ಕೊನೆಗೊಳಿಸುತ್ತಾ ಪರಮಾತ್ಮನು ಹೇಳುತ್ತಾನೆ, ಕ್ಷೇತ್ರ ಕ್ಷೇತ್ರಜ್ಞ ಯೋ ರೇವ ಮಂತ್ರಂ ಜ್ಞಾನ ಚಕ್ಷುಷ ಭೂತ ಪ್ರಕೃತಿ ಮೋಕ್ಷಂ ಚ ಯೇ ವಿದುರ್ಯಾಂತಿ ತೇ ಪರಂ. ಹೀಗೆ ತಿಳಿವುಗಣ್ಣಿನಿಂದ ಕ್ಷೇತ್ರ ಕ್ಷೇತ್ರಜ್ಞರ ಪರಸ್ಪರ ವೈಲಕ್ಷಣ್ಯವನ್ನು ಭೂತಗಳ ಪ್ರಕೃತಿಯಿಂದ ಬಿಡುಗಡೆಯಾಗುವ ಕ್ರಮವನ್ನು ಯಾರು ತಿಳಿದುಕೊಳ್ಳುವರೋ ಅವರು ಪರಮ ಪದವಿಯನ್ನು ಹೊಂದುವರು. ಇತಿ ಶ್ರೀಮದ್ ಭಗವದ್ಗೀತಾಸೋಪನಿಷತ್ಸು ಬ್ರಹ್ಮವಿದ್ಯಾಯಂ ಯೋಗಶಾಸ್ತ್ರಿ ಶ್ರೀಕೃಷ್ಣಾರ್ಜುನ ಸಂವಾದೆ ಕ್ಷೇತ್ರ ಕ್ಷೇತ್ರಜ್ಞ ಯೋಗ ನಾಮ ತ್ರಯೋದಶೋಧ್ಯಾಯ. ಇಲ್ಲಿಗೆ ಭಗವದ್ಗೀತೆಯಲ್ಲಿ ಕ್ಷೇತ್ರ ಕ್ಷೇತ್ರಜ್ಞ ಯೋಗ ಎಂಬತಕ್ಕಂತಹ 13ನೇ ಅಧ್ಯಾಯವು ಮುಗಿದಿದೆ. ಅತಃ ಚತುರ್ದಶೋಧ್ಯಾಯ ಗುಣತ್ರಯ ವಿಭಾಗ ಯೋಗ ಅಧ್ಯಾಯ 14. ಇದರಲ್ಲಿ ಶ್ರೀ ಭಗವಾನುವಾಚ ಪರಂ ಭೂಯಃ ಪ್ರವಕ್ಷ್ಯಾಮಿ ಜ್ಞಾನಾನಂ ಜ್ಞಾನಮುತ್ತಮಂ ಯಜ್ಞಾತ್ವಾ ಮುನಯಃ ಸರ್ವೇ ಪರಂ ಸಿದ್ಧಿಮಿತೋ ಗತಃ. ಶ್ರೀ ಭಗವಂತನು ಹೇಳುತ್ತಾನೆ, ಅರ್ಜುನ, ಜ್ಞಾನಗಳಲ್ಲೆಲ್ಲ ಅತ್ಯುತ್ತಮವೆನಿಸಿರುವ ಈ ಜ್ಞಾನವನ್ನು ಇನ್ನು ಹೇಳುವೆನು ಕೇಳು. ಯಾವುದನ್ನು ಅರ್ಥಕೊಂಡು ಎಲ್ಲ ಋಷಿಮುನಿಗಳು ಈ ಸಂಸಾರ ಬಂಧನದಿಂದ ಮುಕ್ತರಾಗಿ ಪರಮಸಿದ್ಧಿಯನ್ನು ಹೊಂದಿದರೋ ಆ ಶ್ರೇಷ್ಠ ಜ್ಞಾನವನ್ನು ಪುನಃ ಕೇಳುವನಾಗು. ತನ್ನ ನಿಲುವನ್ನು ಮತ್ತೆ ದೃಢಪಡಿಸುತ್ತ ಪರಮಾತ್ಮನು ಮುಂದುವರಿಸುತ್ತಾನೆ. ಇದಂ ಜ್ಞಾನ ಮುಪಾಶ್ರಿತ್ಯ ಮಮ ಸಾಧರ್ಮ್ಯ ಮಾಗತಃ ಸರ್ಗೇಪಿ ನೋಪಜಾಯಂತೆ ಪ್ರಳಯೇನ ವ್ಯತಂತಿ ಚ. ಈ ಜ್ಞಾನವನ್ನು ಆಶ್ರಯಿಸಿದವರು ತನ್ನ ಸ್ವರೂಪವನ್ನೇ ಪಡೆಯುತ್ತಾರೆ. ಅಂತ ಅವರು ಮತ್ತೆ ಸೃಷ್ಟಿಯಾದರೂ ಹುಟ್ಟುವುದಿಲ್ಲ, ಪ್ರಳಯವಾದರೂ ವ್ಯತೆ ಪಡುವುದಿಲ್ಲ. ಮಮ ಯೋನಿರ್ಮಹಾ ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ ಸಂಭವಃ ಸರ್ವಭೂತಾನಂ ತಥೋ ಭವತಿ ಭಾರತ. ಎಲೆ ಭರತವಂಶೋತ್ಪನ್ನನೇ, ಎಲ್ಲಕ್ಕೂ ದೊಡ್ಡದಾಗಿ ಬ್ರಹ್ಮವೆನಿಸಿರುವ ಪ್ರಕೃತಿಯೇ ನನಗೆ ಯೋನಿ. ಅದರಲ್ಲಿ ನಾನು ಗರ್ಭವನ್ನಿಡುವೆನು. ಅದರಿಂದಾಗಿ ಸಕಲ ಪ್ರಾಣಿಗಳ ಉತ್ಪತ್ತಿಯಾಗುವುದು. ಮುಂದುವರಿಸುತ್ತಾ ಸರ್ವ ಯೋನಿಷು ಕೌಂತೆಯ ಮೂರ್ತೆಯ ಸಂಭವಂತಿ ಯಾತಸಂ ಬ್ರಹ್ಮ ಮಹಾದ್ಯೋನಿರಹಂ ಬೀಜಪ್ರದಃ ಪಿತ. ಎಲ್ಲ ಯೋನಿಗಳಲ್ಲೂ ಯಾವ ಯಾವ ಆಕಾರಗಳುಂಟಾಗುವವೋ ಅವಕ್ಕೆಲ್ಲ ಈ ದೊಡ್ಡ ಬ್ರಹ್ಮವೇ ಮುಖ್ಯ ಯೋನಿಯು. ಅಲ್ಲಿ ಗರ್ಭದಾನ ಮಾಡುವ ತಂದೆಯು ನಾನೇ. ಸತ್ವಂ ರಜಸ್ತಮ ಇತಿ ಗುಣಃ ಪ್ರಕೃತಿ ಸಂಭವಃ ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹಿ ನಾಮ ವ್ಯಯಂ. ಎಲೆ ಮಹಾಬಾಹುವೆ, ಪ್ರಕೃತಿಯಿಂದ ಬಂದಿರುವ ಸತ್ವ ರಜಸ್ತಮ ಗಣಗಳೆಂಬ ಗುಣಗಳು ದೇಹದಲ್ಲಿರುವ ಹವ್ಯಯನಾದ ದೇಹಿಯನ್ನು ಕಟ್ಟಿ ಹಾಕುತ್ತವೆ. ಮೊದಲನೆಯದಾಗಿ ಸತ್ವಗುಣವನ್ನು ಪರಮಾತ್ಮನು ವಿವರಿಸುತ್ತಾನೆ. ತತ್ರ ಸತ್ವಂ ನಿರ್ಮಲಾತ್ವಾತ್ ಪ್ರಕಾಶ ಕಾಮನಾಮಯಂ ಸುಖ ಸಂಗೇನ ಬದ್ನಾತಿ ಜ್ಞಾನ ಸಂಗೇನ ಚಾನಗ. ಇವುಗಳಲ್ಲಿ ಸತ್ವವು ನಿರ್ಮಲವಾಗಿರುವುದರಿಂದ ಅದು ಬೆಳಕನ್ನು ಕೊಡತಕ್ಕದ್ದು, ಯಾವ ದೋಷವೂ ಇಲ್ಲದ್ದು. ಎಲೆ ಪಾಪರಹಿತನೇ, ಅದು ಸುಖಾಸಕ್ತಿಯಿಂದಲೂ ಜ್ಞಾನಾಸಕ್ತಿಯಿಂದಲೂ ಜೀವವನ್ನು ಕಟ್ಟಿ ಹಾಕುತ್ತದೆ. ರಜೋ ರಾಗಾತ್ಮಕಂ ವಿದ್ಧಿ ತೃಷ್ಣ ಸಂಗ ಸಾಮೋದ್ಭವಂ ತನ್ನಿ ಬದ್ನಾತಿ ಕೌಂತೆಯ ಕರ್ಮ ಸಂಗೇನ ದೇಹಿನಂ. ರಜೋಗುಣವು ರಾಗ ರೂಪವಾಗಿರುವುದೆಂದು ತಿಳಿ, ಅದು ಬಯಕೆ ಆಸಕ್ತಿ ಇವುಗಳಿಗೆ ಕಾರಣವು ಎಂದು ತಿಳಿ. ಎಲೆ ಕೌಂತೆಯನೇ,
ಅದು ದೇಹಿಯನ್ನು ಕರ್ಮಸಂಗದಿಂದ ಕಟ್ಟಿ ಹಾಕುವುದು. ತಮಗುಣದ ಬಗ್ಗೆ ಕೇಳಿ. ತಮ ಸ್ವ ಜ್ಞಾನಾಜಂ ವಿದ್ಧಿ ಮೋಹನಂ ಸರ್ವದೇಹಿನಾಂ ಪ್ರಮಾದಾಲಸ್ಯ ನಿದ್ರಾಭಿಸ್ತಾನಿ ಬದ್ನಾತಿ ಭಾರತ. ಎಲೆ ಭರತನೇ, ತಮಸಾದರೂ ಅಜ್ಞಾನದಿಂದಾಗಿರುವುದೆಂದು ತಿಳಿ. ಅದು ಎಲ್ಲ ದೇಹಿಗಳನ್ನು ಮೋಹಗೊಳಿಸುವುದು. ಅದು ಪ್ರಮಾದ, ನಿದ್ರೆ, ಆಲಸ್ಯ ಇವುಗಳ ಮೂಲಕ ಕಟ್ಟಿ ಹಾಕುವುದು. ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ. ಜ್ಞಾನಾಮ ವ್ಯತ್ಯಾತು ತಮಃ ಪ್ರಮಾದೆ ಸಂಜಯ ತ್ಯುತ. ಭರತ ವಂಶೋತ್ಪನ್ನನೆ ಸತ್ವಗುಣವು ಸುಖಾಸಕ್ತಿಯಿಂದ, ರಜೋಗುಣವು ಕರ್ಮಗಳಿಗೆ ಪ್ರೇರಣೆಯನ್ನು ಮಾಡುವ ಮೂಲಕ ಮತ್ತು ತಮ ಗುಣವು ಪ್ರಮಾದವನ್ನು ಮಾಡುವ ಮೂಲಕ ಮನುಷ್ಯನನ್ನು ಕಟ್ಟಿ ಹಾಕುವುದು. ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ. ರಜಃ ಸತ್ವಂ ತಮಶ್ಚೈವ ತಮಃ ಸತ್ವಂ ರಜಸ್ತಥಾ. ಹೇ ಅರ್ಜುನ, ರಜಸ್ಸನ್ನು ತಮಸ್ಸನ್ನು ಹಿಮ್ಮೆಟ್ಟಿಸಿ ಸತ್ವವು ಮೇಲೆ ಬರುತ್ತದೆ, ಸತ್ವವನ್ನು ತಮಸ್ಸನ್ನು ಹಿಮ್ಮೆಟ್ಟಿಸಿ ರಜಸ್ಸು ಮೇಲೆ ಬರುತ್ತದೆ. ಇದೇ ರೀತಿ ಸತ್ವವನ್ನು ರಜಸ್ಸನ್ನು ಹಿಮ್ಮೆಟ್ಟಿಸಿ ತಮಸ್ಸು ಮೇಲೆ ಬರುತ್ತದೆ. ಸರ್ವದ್ವಾರೇಷು ದೇಹಾಸ್ಮಿನ್ ಪ್ರಕಾಶ ಉಪಾಜಾಯತೆ ಜ್ಞಾನಂ ಯದಾ ತದಾ ವಿದ್ಯಾದ್ವಿರುದ್ಧಂ ಸತ್ವ ಮಿತ್ಯುತ. ಯಾವಾಗ ಈ ದೇಹದಲ್ಲಿರುವ ಇಂದ್ರಿಯ ದ್ವಾರಗಳಲ್ಲೆಲ್ಲ ಜ್ಞಾನವೆಂಬ ಪ್ರಕಾಶವು ಉಂಟಾಗುತ್ತದೋ ಆಗ ಸತ್ವವು ವೃದ್ಧಿಯಾಗಿದೆ ಎಂದು ತಿಳಿದುಕೊಳ್ಳಬೇಕು. ರಜೋಗುಣವು ಪ್ರವರ್ಧಮಾನಕ್ಕೆ ಬಂದಾಗ ಮನಸ್ಸಿನಲ್ಲಿ ಯಾವ ಲಕ್ಷಣಗಳು ಕಾಣುತ್ತವೆ ಎಂಬುದನ್ನು ಕೇಳಿ. ಲೋಭ ಪ್ರವೃತ್ತಿರಾರಂಭ ಕರ್ಮಣ ಮಶಮಃ ಸ್ಪೃಹ ರಾಜ್ಯ ಸೇತಾನಿ ಜಾಯಂತೆ ವಿವೃದ್ಧೆ. ಭರತರ್ಷಭ, ಎಲೈ ಭರತಶ್ರೇಷ್ಠನೇ, ರಜಸ್ಸು ಬೆಳೆದಾಗ ಅತ್ಯಾಸ, ಕೆಲಸಕ್ಕೆ ಹವಣಿಸುವುದು, ಕರ್ಮವನ್ನು ಮಾಡುವುದು, ಶಾಂತಿ ಇಲ್ಲದಿರುವುದು, ಅದು ಬೇಕು ಇದು ಬೇಕು ಎನ್ನುತ್ತಿರುವುದು ಮುಂತಾದವುಗಳೆಲ್ಲ ಉಂಟಾಗುವವು. ಅಪ್ರಕಾಶೋ ಪ್ರವೃತ್ತಿಶ್ಚ ಪ್ರಮಾದೋ ಮೋಹ ಏವಚ ತಮಸ್ಯೇತಾನಿ ಜಾಯಂತೆ ವಿವೃದ್ಧೆ. ಕುರುನಂದನ, ಕುರುವಂಶದಲ್ಲಿ ಹುಟ್ಟಿದ ಅರ್ಜುನನೇ, ಮನಸ್ಸಿನಲ್ಲಿ ತಮೋಗುಣವು ಬೆಳೆದಾಗ ಪ್ರಮಾದ, ಆಲಸ್ಯ, ಮೋಹ ಎಂಬ ಮುಂತಾದ ಲಕ್ಷಣಗಳು ಕಂಡುಬರುವವು. ಯದಾ ಸತ್ವೇ ಪ್ರವೃದ್ಧಿ ತು ಪ್ರಲಯಂ ಯಾತಿ ದೇಹಭೃತ್ ತದೋತ್ತಮ ವಿಧಂ ಲೋಕಾನಮಾಲಾನ್ ಪ್ರತಿಪದ್ಯತೆ. ಸತ್ವಗುಣವು ಹೆಚ್ಚಿರುವಾಗ ಜೀವನು ಸಾವನ್ನು ಪಡೆದರೆ ಆಗ ಒಳ್ಳೆಯ ಲೋಕಗಳನ್ನು ಹೊಂದುತ್ತಾನೆ. ರಜಸ ಪ್ರಲಯಂ ಗತ್ವಾ ಕರ್ಮ ಸಂಗಿಷು ಜಾಯತೆ ತಥಾ ಪ್ರಲೀನಸ್ಥ ಮಸಿ ಮೂಢ ಯೋನಿಷು ಜಾಯತೆ. ರಜಸ್ಸು ಹೆಚ್ಚಿರುವಾಗ ಸತ್ತರೆ ಕರ್ಮಾಸಕ್ತರಾದವರ ಮನೆಗಳಲ್ಲಿ ಹುಟ್ಟುತ್ತಾನೆ ಮತ್ತು ತಮಸ್ಸು ಹೆಚ್ಚಿರುವಾಗ ಸತ್ತವನು ನೀಚ ಯೋನಿಗಳಲ್ಲಿ ಹುಟ್ಟುತ್ತಾನೆ. ಕರ್ಮಣಃ ಸುಕೃತ ಸ್ಯಾಹುಃ ಸಾತ್ವಿಕಂ ನಿರ್ಮಲಂ ಫಲಂ ರಜಸಸ್ತು ಫಲಂ ದುಃಖಂ ಅಜ್ಞಾನಂ ತಮಸಃ ಫಲಂ. ಸಾತ್ವಿಕವಾದ ಒಳ್ಳೆಯ ಕರ್ಮಗಳಿಗೆ ನಿರ್ಮಲವಾದ ಫಲ ಸಿಗುವುದೆಂದು, ರಜಸ್ಸಿಗೆ ದುಃಖವೇ ಫಲವೆಂದು ಮತ್ತು ತಮಸ್ಸಿಗೆ ಅಜ್ಞಾನವೇ ಫಲವೆಂದು ನಾನು ಹೇಳುತ್ತೇನೆ. ಸತ್ವ ಸಂಜಾಯತೆ ಜ್ಞಾನಂ ರಜಸೋ ಲೋಭ ಏವಚ ಪ್ರಮಾದ ಮೋಹೌ ತಮಸೋ ಭವತೋ ಜ್ಞಾನಮೇವಚ. ಸತ್ವದಿಂದ ಜ್ಞಾನ ಉಂಟಾಗುವುದು, ರಜಸ್ಸಿನಿಂದ ದುರಾಸೆಯುಂಟಾಗುವುದು, ತಮಸ್ಸಿನಿಂದ ಮರವಿಯು, ಮೋಹವು, ಅಜ್ಞಾನವು ಉಂಟಾಗುವವು. ಊರ್ಧ್ವಂ ಗಚ್ಚಂತಿ ಸತ್ವಸ್ಥ ಮಧ್ಯೆ ತಿಷ್ಟಂತಿ ರಾಜಸಃ ಜಗನ್ಯಾ ಗುಣ ವೃತ್ತಸ್ಥ ಅದು ಗಚ್ಚಂತಿ ತಾಮಸಃ. ಸಾತ್ವಿಕರು ಮೇಲಿನ ಲೋಕಗಳಿಗೆ ಹೋಗುವರು, ರಜಸರು ನಡುವಣ ಲೋಕದಲ್ಲಿರುವವರು, ನೀಚ ಸ್ವಭಾವದ ತಾಮಸರು ಅಧೋಗತಿಯನ್ನು ಹೊಂದುವರು. ನಾಣ್ಯಂ ಗುಣಭ್ಯಃ ಕರ್ತಾರಂ ಯದಾ ದೃಷ್ಟಾನು ಪಶ್ಯತಿ ಗುಣಭ್ಯಶ್ಚ ಪರಂ ವ್ಯಕ್ತಿ ಮದ್ಭಾವಂ ಸೋದಿ ಗಚ್ಚತಿ. ಯಾವಾಗ ವಿವೇಕಿಯಾಗಿ ಗುಣಗಳಿಗಿಂತ ಬೇರೆ ಯಾವ ಕರ್ತೃವೂ ಇಲ್ಲವೆಂದು ತಿಳಿದುಕೊಳ್ಳುವನು ಮತ್ತು ಗುಣಗಳಿಗಿಂತ ಬೇರೆಯಾಗಿರುವ ಆತ್ಮನನ್ನು ಅರಿತುಕೊಳ್ಳುವನು ಆಗ ಅವನು ತನ್ನ ಸ್ವರೂಪವನ್ನು ಪಡೆಯುವನು. ಗುಣಾತೀತನಿಗೆ ಸಿಗುವ ಫಲವೇನು? ಭಗವಂತನು ಮುಂದುವರಿಸುತ್ತಾನೆ. ಗುಣ ನೇತಾನತಿತ್ಯ ತ್ರೀನ್ ದೇಹಿ ದೇಹ ಸಮುದ್ದವಾನ್ ಜನ್ಮ ಮೃತ್ಯು ಜರ ದುಃಖೈರ್ವಿಮುಕ್ತೋ ಮೃತಾಮಾಶ್ನುತೆ. ದೇಹಕ್ಕೆ ಕಾರಣವಾಗಿರುವ ಈ ಮೂರು ಗುಣಗಳನ್ನು ದೇಹಿಯಾದವನು ಮೀರುವುದಾದರೆ ಹುಟ್ಟು, ಸಾವು, ಮುಪ್ಪು, ದುಃಖ ಇವುಗಳಿಂದ ಬಿಡುಗಡೆಯನ್ನು ಹೊಂದಿ ಮೋಕ್ಷವನ್ನು ಪಡೆಯುತ್ತಾನೆ. ಅರ್ಜುನ ವಾಚ ಕೈರ್ಲಿಂಗೈ ಸ್ತ್ರೀನ್ ಗುಣಾನೇತಾನಿ ತೀತೋ ಭವತಿ ಪ್ರಭೋ ಕಿಮಾಚಾರಃ ಕಥಂ ಚೈತಂ ಸ್ತ್ರೀನ್ ಗುಣಾನತಿ ವರ್ತತೆ. ಪ್ರಭುವೆ, ಈ ಮೂರು ಗುಣಗಳನ್ನು ಮೀರಿದವನನ್ನು ಯಾವ ಗುರುತುಗಳಿಂದ ತಿಳಿಯಬೇಕು? ಗುಣಗಳನ್ನು ಮೀರಿದವನ ಆಚಾರವು ಹೇಗಿರುವುದು? ಈ ಮೂರು ಗುಣಗಳನ್ನು ಅವನು ಹೇಗೆ ಮೀರಿರುತ್ತಾನೆ? ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮನು ಒಂದೊಂದು ಪ್ರಶ್ನೆಗೆ ಉತ್ತರವನ್ನ ಹೇಳುತ್ತಾನೆ. ಶ್ರೀ ಭಗವಾನುವಾಚ ಪ್ರಕಾಶಂ ಚ ಪ್ರವೃತ್ತಿಂ ಚ ಮೋಹಮೇವಾಚ ಪಾಂಡವ ನ ದ್ವೇಷ್ಟಿ ಸಂಪ್ರವೃತ್ತಾನಿ ನ ನಿವೃತ್ತಾನಿ ಕಾಂಕ್ಷತಿ. ಶ್ರೀ ಭಗವಂತನು ಹೇಳ್ತಾನೆ, ಎಲೆ ಪಾಂಡವನೇ, ಮೂರು ಗುಣಗಳು ಬಂದರೂ ಬೇಡವೆನ್ನದೆ, ಅವು ಹೋದರೆ ಬೇಕೆನ್ನದೆ ಉದಾಸೀನನಾಗಿದ್ದುಕೊಂಡು ಯಾವನು ಕದಲದೆ ಇರುವನು ಅವನು ಗುಣಾತೀತನು. ಉದಾಸೀನ ನವಾದಾಸೀನೋ ಗುಣೈರ್ಯೋ ನ ವಿಚಾಲ್ಯತೆ ಗುಣ ವರ್ತಂತ ಇತ್ಯೇವ ಯೋ ವತಿಷ್ಠತಿ ನೇಗಂತೆ. ಗುಣಗಳಿಂದ ಅವನು ವಿಚಲಿತನಾಗದೆ ಉದಾಸೀನನಾಗಿದ್ದುಕೊಂಡು ಗುಣಗಳು ತಮ್ಮ ತಮ್ಮ ವ್ಯಾಪಾರ ಮಾಡುತ್ತವೆ ಎಂದು ಯಾವನು ಸುಮ್ಮನಿರುವನೋ ಸ್ವಲ್ಪವೂ ಅಲುಗಾಡದೆ ಇರುವನೋ ಅವನು ಗುಣಾತೀತ ನೆನೆಸುವನು. ಮುಂದುವರಿಸಿದ ಪರಮಾತ್ಮನು ಹೇಳ್ತಾನೆ, ಸಮ ದುಃಖ ಸುಖ ಸ್ವಸ್ಥಃ ಸಮ ಲೋಕಾಶ್ಮ ಕಾಂಚನಃ ತುಲ್ಯ ಪ್ರಿಯ ಪ್ರಿಯೋ ಧೀರಸ್ತುಲ್ಯಾನಿಂದಾತ್ಮ ಸಂಸ್ತುತಿ. ಸುಖ ದುಃಖಗಳಲ್ಲಿ ಒಂದೇ ರೀತಿಯಿಂದಿರುತ್ತಾ ತನ್ನ ಸ್ವರೂಪದಲ್ಲಿಯೇ ನಿಂತು ಮಣ್ಣು, ಹೆಂಟೆ, ಕಲ್ಲು, ಚಿನ್ನ ಇವುಗಳೆಲ್ಲವನ್ನು ಸಮನಾಗಿ ಭಾವಿಸುತ್ತಾ ಬೇಕಾದದರಲ್ಲಿ ಅಥವಾ ಬೇಡವಾದುದರಲ್ಲಿ ಎಲ್ಲರಲ್ಲೂ ಸಮನಾಗಿದ್ದು ಜನರು ತನ್ನನ್ನು ತೆಗಳಿದರೂ ಹೊಗಳಿದರೂ ಒಂದೇ ರೀತಿಯ ಮನಸ್ಸಿನಿಂದಿರುತ್ತಾ ಬುದ್ಧಿಶಾಲಿಯಾಗಿರುವನು.
ಮುಂದುವರಿಸುತ್ತಾ ಮಾನಾಪಮಾನ ಯೋ ಸ್ತುಲ್ಯೋ ಮಿತ್ರ ರೀಪಕ್ಷಯೋ ಸರ್ವಾರಂಭ ಪರಿತ್ಯಾಗಿ ಗುಣಾತೀತ ಸ ಉಚ್ಯತೆ. ಮಾನ ಮತ್ತು ಅಪಮಾನ ಈ ಎರಡರಲ್ಲಿಯೂ ನಿರ್ವಿಕಾರನಾಗಿದ್ದು ಮಿತ್ರರಲ್ಲಿ ಮತ್ತು ಶತ್ರುಗಳಲ್ಲಿ ಸಮನಾಗಿ ವರ್ತಿಸುತ್ತಾ ಮಾಡುವ ಕರ್ಮಗಳಲ್ಲಿ ಕರ್ತೃತ್ವ ಭಾವವನ್ನು ಯಾವನು ಬಿಟ್ಟಿರುವನೋ ಅವನು ಗುಣಾತೀತ ನೆನೆಸಿಕೊಳ್ಳುವನು. ಮಾಂಚ ಯೋ ವ್ಯಭಿಚಾರೇಣ ಭಕ್ತಿ ಯೋಗೇನ ಸೇವತೆ ಸ ಗುಣಾನ್ ಸಮಾತಿ ತಾನ್ ಬ್ರಹ್ಮಬೋಯಾಯ ಕಲ್ಪತೆ. ಯಾವನು ನನ್ನನ್ನು ಅನನ್ಯ ಭಕ್ತಿ ಯೋಗದಿಂದ ಸೇವಿಸುತ್ತಾನೋ ಅವನು ಈ ಗುಣಗಳನ್ನು ಮೀರಿ ಬ್ರಹ್ಮ ಸ್ವರೂಪವನ್ನು ಹೊಂದಲು ಸಮರ್ಥನಾಗುವನು. ಬ್ರಹ್ಮಣೋ ಹಿ ಪ್ರತಿಷ್ಠಾಹ ಮಾಮೃತ ಸ್ಯಾವ್ಯ ಯಸ್ಯಾಚ ಶಾಶ್ವತಸ್ಯಾಚ ಧರ್ಮಸ್ಯ ಸುಖ ಸೈಕಾಂತಿಕಸ್ಯಾಚ. ಏಕೆಂದರೆ ನಾಶರಹಿತನಾಗಿರುವ ಹಾಗೂ ಅಮೃತ ಸ್ವರೂಪವಾಗಿರುವ ಬ್ರಹ್ಮಕ್ಕೂ ಶಾಶ್ವತ ಜ್ಞಾನಕ್ಕೂ ಅತ್ಯಂತಿಕ ಸುಖಕ್ಕೂ ನಾನೇ ಆಶ್ರಯನು. ಇತಿ ಓಂ ತತ್ಸತ್ ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾ ಯೋಗಶಾಸ್ತ್ರ ಶ್ರೀಕೃಷ್ಣಾರ್ಜುನ ಸಂವಾದೆ ಗುಣತ್ರಯ ವಿಭಾಗಯೋಗ ನಾಮ ಚತುರ್ದಶೋಧ್ಯಾಯ. ಇಲ್ಲಿಗೆ 14ನೇ ಅಧ್ಯಾಯವು ಮುಗಿದಿದೆ. 15ನೇ ಅಧ್ಯಾಯ ಅಥ ಪಂಚದಶೋಧ್ಯಾಯ. ಇದರಲ್ಲಿ ಪುರುಷೋತ್ತಮ ಯೋಗ. ಶ್ರೀ ಭಗವಾನ್ ವಾಚ ಊರ್ಧ್ವ ಮೂಲ ಮದಃ ಶಾಖ ಮಶ್ವತ್ತಂ ಪ್ರಾಹುರಾವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದಸ ವೇದವಿದ್. ಶ್ರೀ ಭಗವಂತನು ಹೇಳ್ತಾನೆ, ಮೇಲೆ ಬೇರು ಕೆಳಗೆ ಕೊಂಬೆಗಳು ಇರುವ ಅಶ್ವತ್ಥವನ್ನು ಅವ್ಯಯ ವೃಕ್ಷವೆನ್ನುವರು. ಇದರ ಎಲೆಗಳು ವೇದಗಳು. ಯಾವನು ಈ ವೃಕ್ಷವನ್ನು ಮೂಲ ಸಹಿತ ಬಲ್ಲನೋ ಅವನು ವೇದವನ್ನು ಬಲ್ಲವನು. ಸಂಸಾರ ವೃಕ್ಷವನ್ನು ವಿವರಿಸುತ್ತಾ ಪರಮಾತ್ಮನು ಮುಂದುವರಿಸುತ್ತಾನೆ. ಅದಶ್ಚೋರ್ಧ್ವಂ ಪ್ರಸೃತಾಸ್ತಸ್ಯ ಶಾಖ ಗುಣ ಪ್ರವೃದ್ಧ ವಿಷಯ ಪ್ರಬಾಲಃ ಅದಶ್ಚ ಮೂಲಾನ್ಯೂನು ಸಂತತಾನಿ ಕರ್ಮಾನುಬಂಧಿನಿ ಮನುಷ್ಯಲೋಕೆ. ಗುಣಗಳಿಂದ ಬೆಳೆದುಕೊಂಡು ವಿಷಯಗಳೆಂಬ ಚಿಗುರುಗಳುಳ್ಳ ಅದರ ಕೊಂಬೆಗಳ ಕೆಳಗೂ ಮೇಲೂ ಹಬ್ಬಿರುವವು. ಅದರ ಬೀಳಲುಗಳು ಕರ್ಮಗಳನ್ನುಂಟು ಮಾಡಿಸುವವಾಗಿ ಮನುಷ್ಯ ಲೋಕದಲ್ಲಿ ಕೆಳಕ್ಕೆ ಬೆಳೆದುಕೊಂಡಿದೆ. ನ ರೂಪ ಮಸ್ಯೇಹ ತಥೋಪಲಭ್ಯತೆ ನಾಂತೋ ನ ಚಾದಿರ್ನ ನ ಸಂಪ್ರತಿಷ್ಠ ಅಶ್ವತ್ಥಮೇನಂ ಸುವಿರೂಢ ಮೂಲಾಮ ಸಂಗ ಶಸ್ತ್ರೇಣ ದೃಢೇನ ಚಿತ್ವಾ ತತಃ ಪದಂ ತ್ವತರೀ ಮಾರ್ಗಿತವ್ಯಂ ಯಸ್ಮಿನ್ ಗತಾ ನ ನಿವರ್ತಂತಿ ಬೋಯಃ ತಮೇವ ಛಾದ್ಯಂ ಪುರುಷಂ ಪ್ರಪದ್ಯೆ ಯತಃ ಪ್ರವೃತ್ತಿ ಪ್ರಸೃತ ಪುರಾಣಿ. ಇದಕ್ಕೆ ಇಲ್ಲಿ ಇಂಥ ರೂಪವೆಂಬುದು ಕಂಡುಬರುವುದಿಲ್ಲ. ಇದಕ್ಕೆ ನಡು ಬುಡ ಕೊನೆ ಮೂರು ಕೂಡ ಇಲ್ಲ. ಚೆನ್ನಾಗಿ ಬೇರುಗಳನ್ನು ಬಿಟ್ಟುಕೊಂಡಿರುವ ಆ ಅಶ್ವತ್ಥವನ್ನು ದೃಢವಾದ ಅಸಂಗವೆಂಬ ಶಸ್ತ್ರದಿಂದ ಕತ್ತರಿಸಬೇಕು. ನಿರ್ಮಾಣ ಮೋಹ ಜಿತ ಸಂಗದೋಷ ಆಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮಃ ದ್ವಂದ್ವೈರ್ವಿಮುಕ್ತಃ ಸುಖ ದುಃಖ ಸಂಗೈರ್ಗ ಚಂತ್ಯ ಮೂಢಃ ಪದಮ ವ್ಯಯಂ ತತ್. ಅಭಿಮಾನವಾಗಲಿ ಮೋಹವಾಗಲಿ ಇಲ್ಲದವನು, ಸಂಘದೋಷವನ್ನು ಗೆದ್ದುಕೊಂಡವನು, ಆಧ್ಯಾತ್ಮ ಚಿಂತನೆಯಲ್ಲಿ ಯಾವಾಗಲೂ ಇರುವವರು, ಕಾಮಗಳನ್ನೆಲ್ಲ ತೊಲಗಿಸಿಕೊಂಡವರು, ಸುಖ ದುಃಖ ರೂಪವಾದ ದ್ವಂದ್ವಗಳಿಂದ ಬಿಡುಗಡೆಯನ್ನು ಪಡೆದವರಾದ ವಿವೇಕಿಗಳು ಈ ಅವ್ಯಯವಾದ ಪರಮ ಪದವನ್ನು ಸೇರುವರು. ಪರಮಪದವನ್ನು ಮುಂದಿನ ಶ್ಲೋಕದಲ್ಲಿ ಪರಮಾತ್ಮನು ವರ್ಣಿಸುತ್ತಾನೆ. ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ದಾಮ ಪರಮಂ ಮಮ. ಅದನ್ನು ಸೂರ್ಯನು ಬೆಳಗಲಾರನು, ಚಂದ್ರನು ಬೆಳಗಲಾರನು, ಅಗ್ನಿಯು ಬೆಳಗಲಾರನು. ಎಲ್ಲಿಗೆ ಹೋದವರು ಮರಳಿ ಬರುವುದಿಲ್ಲವೋ ಆ ಪರಮಸ್ಥಾನವು ನನ್ನದು. ಈ ವಿಷಯವನ್ನು ಸ್ಪಷ್ಟಪಡಿಸುವುದಕ್ಕಾಗಿ ಪರಮಾತ್ಮನು ಮುಂದುವರಿಸುತ್ತಾನೆ. ಮಮೈವಾಂಶೋ ಜೀವಲೋಕೆ ಜೀವಭೂತಃ ಸನಾತನಃ ಮನಃ ಷಷ್ಟಾನಿಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಸಂಸಾರದಲ್ಲಿ ಅನಾದಿಕಾಲದಿಂದಲೂ ಜೀವನಾಗಿರುವುದು ನನ್ನದೇ ಅಂಶವು. ಈ ಜೀವನು ಪ್ರಕೃತಿಯ ಮನಸ್ಸನ್ನು ಮತ್ತು ಇಂದ್ರಿಯಗಳನ್ನು ಎಳೆದುಕೊಳ್ಳುವನು. ಎಲ್ಲಿಗೆ ಮತ್ತು ಏಕೆ ಕೇಳಿ. ಶರೀರಂ ಯದವಾಪ್ನೋತಿ ಯಚ್ಚಾಪ್ಯೋ ಪ್ರಾಮತೀಶ್ವರಃ ಗೃಹೀತೈತಾನಿ ಸಂಯಾತಿ ವಾಯುರ್ಗಂಧಾನಿ ವಾಶಯಾತ್. ಈ ಶರೀರದೊಡೆಯನು ಯಾವಾಗ ದೇಹವನ್ನು ಬಿಟ್ಟು ಹೋಗುವನು ಮತ್ತು ಯಾವಾಗ ಇನ್ನೊಂದು ಶರೀರವನ್ನು ಪಡೆಯುವನು, ಆಗ ಗಾಳಿಯು ಹೂವೆ ಮುಂತಾದ ಆಶ್ರಯದಿಂದ ವಾಸನೆಯನ್ನು ಹೊತ್ತುಕೊಂಡು ಹೋಗುವ ಹಾಗೆ ಇವುಗಳನ್ನು ತೆಗೆದುಕೊಂಡು ಹೋಗುತ್ತಾನೆ. ಮುಂದಿನ ಶ್ಲೋಕದಲ್ಲಿ ಸೂಕ್ಷ್ಮ ಶರೀರವನ್ನು ಪರಮಾತ್ಮನು ವಿವರಿಸುತ್ತಾನೆ. ಶ್ರೋತ್ರಂ ಚಕ್ಷುಃ ಸ್ಪರ್ಶಾನಂ ಚಾರಸನಂ ಗ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪ ಸೇವತೆ. ಶ್ರೋತ್ರ ಚಕ್ಷುಷು ಸ್ಪರ್ಶ ರಸನೆ ಗ್ರಾಣ ಇವುಗಳನ್ನು ಮತ್ತು ಮನಸ್ಸನ್ನು ಆಶ್ರಯಿಸಿಕೊಂಡು ಇವನು ವಿಷಯಗಳನ್ನು ಭೋಗಿಸುತ್ತಾನೆ. ಉತ್ಪ್ರಾಮಂತಂ ಸ್ಥಿತಂ ವಾಪಿ ಬುಂ ಜಾನಂ ವಾ ಗುಣಾನ್ವಿತಂ ವಿಮೂಢ ನಾನುಪಾಶಂತಿ ಪಶ್ಯಂತಿ ಜ್ಞಾನಚಕ್ಷುಷಃ ಯತಂತೋ ಯೋಗಿನಶ್ಚೈನಂ ಪಶ್ಯಂತ್ಯಾತ್ಮಾನ್ಯವಸ್ಥಿತಂ ಯತಂತೋ ಪ್ಯಕೃತಾತ್ಮಾನೋ ನೈನಂ ಪಶ್ಯಂತ್ಯಚೇತಸಃ. ಸಮಾಹಿತ ಚಿತ್ತರಾಗಿ ಪ್ರಯತ್ನ ಮಾಡುವವರು ತಮ್ಮ ಅಂತಃಕರಣದಲ್ಲಿಯೇ ಇವನು ಇರುವನೆಂದು ಅರಿತುಕೊಳ್ಳುವರು. ಯಾರು ಅಂತಃಕರಣ ಸಂಸ್ಕಾರವಿಲ್ಲದವರು ಆ ಅವಿವೇಕಿಗಳು ಪ್ರಯತ್ನಪಟ್ಟರೂ ಇವನನ್ನು ಕಾಣಲರಿಯರು. ಯದಾದಿತ್ಯಾಗತಂ ತೇಜೋ
ಜಗದ್ವಾಸಾಯತೆ ಕಿಲಂ ಯಚ್ಚಂದ್ರಾಮಸಿ ಯಚ್ಚಗ್ನೌ ತತ್ತೇ ಜೋ ವಿದ್ದಿ ಮಾಮುಕಂ. ಸೂರ್ಯನಲ್ಲಿರುವ ಯಾವ ತೇಜಸ್ಸು ಜಗತ್ತೆಲ್ಲವನ್ನು ಬೆಳಗುತ್ತಿರುವುದು, ಚಂದ್ರನಲ್ಲಿ ಯಾವ ತೇಜಸ್ಸಿರುವುದು ಮತ್ತು ಅಗ್ನಿಯಲ್ಲಿ ಯಾವ ತೇಜಸ್ಸಿರುವುದು, ಆ ತೇಜಸ್ಸು ನನ್ನದೇ ಎಂದು ತಿಳಿ. ಮುಂದುವರಿಸಿದ ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಗಮಾವಿಶ್ಯಾಚ ಭೂತಾನಿ ಧರಾಯ ಮ್ಯಾಹ ಮೋಜಸ ಪುಷ್ಣಾಮಿ ಚೌಷಧಿಹಿ ಸರ್ವಾಹ ಸೋಮೋ ಭೂತ್ವ ರಸಾತ್ಮಕಃ. ನಾನು ಭೂಮಿಯನ್ನು ಒಳಹೊಕ್ಕು ಎಲ್ಲಾ ಜೀವಿಗಳನ್ನು ನನ್ನ ಬಲದಿಂದ ಹಿಡಿದೆತ್ತಿಕೊಂಡಿರುವೆನು. ರಸಾತ್ಮಕನಾದ ಸೋಮನಾಗಿದ್ದುಕೊಂಡು ಸಕಲ ಸಸ್ಯಗಳನ್ನು ಪೋಷಿಸುವೆನು. ಅಷ್ಟು ಮಾತ್ರವಲ್ಲದೆ ಅಹಂ ವೈಶ್ವನರೋ ಭೂತ್ವ ಪ್ರಾಣೀನಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಮ್ಯನ್ನಂ ಚತುರ್ವಿಧಂ. ನಾನು ವೈಶ್ವಾನರಾಜ್ಞಿಯಾಗಿ ಪ್ರಾಣಿಗಳ ದೇಹವನ್ನು ಆಶ್ರಯಿಸಿಕೊಂಡು ಪ್ರಾಣಾಪಾನಗಳಿಂದೊಡಗೂಡಿ 4 ಬಗೆಯ ಆಹಾರವನ್ನು ಜೀರ್ಣಗೊಳಿಸುವೆನು. ಸರ್ವಸ್ಯ ಚಾಹ ವೃದ್ಧಿ ಸನ್ನಿವಿಷ್ಟೋ ಮತಃ ಸ್ಮೃತಿಜ್ಞಾನಾಮ ಪೋಹನಂ ಚ ವೈದಶ್ಚ ಸರ್ವೈ ರಹ ಮೇವಾ ವೇದ್ಯೋ ವೇದಾಂತ ಕೃದ್ವೇದ ವಿದೇವ ಚಾಹಂ. ನಾನು ಎಲ್ಲರ ಹೃದಯದಲ್ಲಿಯೂ ಇದ್ದೇನೆ. ನನ್ನಿಂದಲೇ ನೆನಪು, ಅರಿವು ಮತ್ತು ಮರೆವುಗಳು ಆಗುತ್ತಿರುವವು. ಸರ್ವ ವೇದಗಳಿಂದಲೂ ತಿಳಿಯಬೇಕಾದವನು ನಾನೇ. ವೇದಾಂತಾರ್ಥಕ್ಕೆ ಸಂಪ್ರದಾಯ ಪ್ರವರ್ತಕನು ನಾನೇ. ವೇದಾರ್ಥಗಳನ್ನು ತಿಳಿದಿರುವವನು ನಾನೇ. ದ್ವಾಮಿ ಮೌ ಪುರುಷೌ ಲೋಕೆ ಕ್ಷರಾಶ್ಚಾಕ್ಷರ ಏವ ಚಾಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. ಈ ಲೋಕದಲ್ಲಿ ಕ್ಷರ ಮತ್ತು ಅಕ್ಷರ ಎಂಬ ಇಬ್ಬರು ಪುರುಷರಿರುವವರು. ಕ್ಷರವೆಂದರೆ ಸಮಸ್ತ ಭೂತಗಳು, ಕೂಟಸ್ಥವೇ ಅಕ್ಷರವೆನಿಸುವುದು. ಉತ್ತಮಃ ಪುರುಷಸ್ತ್ವಾನ್ಯಃ ಪರಮಾತ್ಮೇತ್ಯುದಾಹೃತಃ ಯೋ ಲೋಕತ್ರಯ ಮಾ ವಿಶ್ಯ ಬಭಿರ್ತ್ಯವ್ಯಯ ಈಶ್ವರಃ. ಪರಮಾತ್ಮನೆಂದು ಕರೆಯಲ್ಪಡುವ ಉತ್ತಮ ಪುರುಷನು ಬೇರೆ. ಆತನು 3 ಲೋಕಗಳನ್ನು ಪ್ರವೇಶಿಸಿ ಎಲ್ಲವನ್ನೂ ಧರಿಸಿಕೊಂಡಿರುವ ಅವ್ಯಯನಾದ ಈಶ್ವರನು. ಯಸ್ಮಾತ್ ಕ್ಷರ ಮದಿತೋ ಹ ಮಕ್ಷರಾದಪಿ ಚೋತ್ತಮಃ ಅತೋಸ್ಮಿ ಲೋಕೆ ವೇದೆ ಚ ಪ್ರತೀತಃ ಪುರುಷೋತ್ತಮಃ. ಹೀಗೆ ನಾನು ಕ್ಷರವನ್ನು ಮೀರಿ ಅಕ್ಷರಕ್ಕಿಂತಲೂ ಉತ್ತಮನಾಗಿರುವುದರಿಂದ ಲೋಕದಲ್ಲಿ ಮತ್ತು ವೇದದಲ್ಲಿ ಪುರುಷೋತ್ತಮನೆಂದು ಪ್ರಸಿದ್ಧನಾಗಿರುತ್ತೇನೆ. ಯೋ ಮೇ ವ ಮಾ ಸಮ್ಮೂಢೋ ಜಾನತಿ ಪುರುಷೋತ್ತಮಂ ಸ ಸರ್ವಿದ್ಭಾ ಜತಿ ಮಾಂ ಸರ್ವಭಾವೇನ ಭಾರತ. ಎಲೆ ಭರತವಂಶೋತ್ಪನ್ನನೇ, ಹೀಗೆ ನಾನು ಪುರುಷೋತ್ತಮನಾಗಿರುವೆನೆಂದು ಯಾವ ವಿವೇಕಿಯು ತಿಳಿದುಕೊಳ್ಳುತ್ತಾನೋ ಆ ಸರ್ವಜ್ಞನು ನನ್ನನ್ನು ಸರ್ವಾತ್ಮ ಭಾವದಿಂದ ಭಜಿಸುತ್ತಾನೆ. ಇತಿ ಗುಹ್ಯತಮಂ ಶಾಸ್ತ್ರಮಿದ ಮುಕ್ತಂ ಮಾಯಾನಗ ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತ ಕೃತ್ಯಶ್ಚ ಭಾರತ. ಎಲೆ ಪಾಪರಹಿತನಾದ ಅರ್ಜುನ, ಹೀಗೆ ಅತ್ಯಂತ ರಹಸ್ಯವಾದ ಈ ಶಾಸ್ತ್ರವನ್ನು ನಿನಗೆ ನಾನು ಹೇಳಿರುತ್ತೇನೆ. ಇದನ್ನು ತಿಳಿದುಕೊಂಡರೆ ಮನುಷ್ಯನು ಬುದ್ಧಿವಂತನು, ಕೃತ್ಯನು ಆಗುವನು. ಓಂ ತತ್ಸತ್ ಇತಿ ಶ್ರೀಮದ್ ಭಗವದ್ಗೀತಾ ಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯಂ ಯೋಗಶಾಸ್ತ್ರ ಶ್ರೀ ಕೃಷ್ಣಾರ್ಜುನ ಸಂವಾದೆ ಪುರುಷೋತ್ತಮ ಯೋಗೋ ನಾಮ ಪಂಚದಶೋಧ್ಯಾಯ. ಇಲ್ಲಿಗೆ 15ನೇ ಅಧ್ಯಾಯ ಮುಗಿದಿದೆ. ಅಥ ಷೋಡಶೋಧ್ಯಾಯ 16ನೇ ಅಧ್ಯಾಯ ದೈವಾಸುರ ಸಂಪದ್ವಿ ಭಾಗಯೋಗ. ಇದರಲ್ಲಿನ ಶ್ಲೋಕಗಳನ್ನ ನೋಡೋಣ. ಶ್ರೀ ಭಗವಾನ್ ವಾಚ ಅಭಯಂ ಸತ್ವ ಸಂಶುದ್ಧಿ ಜ್ಞಾನ ಯೋಗ ವ್ಯವಸ್ಥಿತಿ ದಾನಂ ದಮಶ್ಚ ಯಜ್ಞಶ್ಚ ಸ್ವಧ್ಯಾಯಸ್ತಪ ಅರ್ಜವಂ. ಶ್ರೀ ಭಗವಂತನು ಹೇಳ್ತಾನೆ, ಅಂಜಿಕೆ ಇಲ್ಲದಿರುವುದು, ಅಂತಃಕರಣ ಶುದ್ಧಿ, ಜ್ಞಾನದಲ್ಲಿಯೂ ಯೋಗದಲ್ಲಿಯೂ ನೆಲೆ ನಿಂತಿರುವುದು, ದಾನ ಮಾಡುವುದು, ಇಂದ್ರಿಯ ನಿಗ್ರಹ, ಯಜ್ಞ ಮಾಡುವುದು, ವೇದಾಧ್ಯಯನ ಮಾಡುತ್ತಿರುವುದು, ತಪಸ್ಸು, ಸರಳತೆ. ಮುಂದುವರಿಸಿದ ಪರಮಾತ್ಮನು ಹೇಳ್ತಾನೆ, ಅಹಿಂಸಾ ಸತ್ಯಾಮ ಕ್ರೋಧೋತ್ಸ್ಯಾಗ ಶಾಂತಿರ ಪೈಶೂನಾಂ ದಯಾ ಭೂತೇಶ್ವ ಲೋಲುಪ್ತ್ವಂ ಮಾರ್ದವಂ ಹ್ರೀಕಾರ ಚಾಪಲಂ. ಅಹಿಂಸೆ ತತ್ವವನ್ನು ನುಡಿಯುವುದು, ಸಿಟ್ಟನ್ನು ತಡೆದುಕೊಳ್ಳುವುದು, ತ್ಯಾಗ ಅಂತಃಕರಣವನ್ನು ಶಾಂತವಾಗಿಟ್ಟುಕೊಳ್ಳುವುದು, ಚಾಡಿಯನ್ನು ಹೇಳದಿರುವುದು, ಪ್ರಾಣಿಗಳಲ್ಲಿ ದಯ ವಿಷಯಗಳಲ್ಲಿ ಆಸಕ್ತಿ ಇಲ್ಲದೆ ಇರುವುದು, ಮೃದುವಾಗಿರುವುದು, ನಾಚಿಕೆ ಚಾಪಲ್ಯವಿಲ್ಲದಿರುವುದು. ಇಂತಹ ಗುಣಗಳು ಜ್ಞಾನಿಯಲ್ಲಿ ಇರುತ್ತವೆ ಎಂದು ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಹೇಳುತ್ತಿದ್ದಾರೆ. ಮುಂದುವರಿಸುತ್ತಾ, ತೇಜಃ ಕ್ಷಮಃ ಧೃತಿ ಶೌಚಮ ದ್ರೋಹೋ ನಾತಿ ಮಾನಿತ ಭವಂತಿ ಸಂಪದಂ ದೈವಿಮಾಭಿ ಜಾತಸ್ಯ ಭಾರತ. ತೇಜಸ್ಸು, ಕ್ಷಮೆ, ಧೃತಿ, ಶುಚಿತ್ವ, ಪರರಿಗೆ ಕೇಡು ಬಗೆದಿರುವುದು, ತಾನು ದೊಡ್ಡವನೆಂದು ಹೆಮ್ಮೆ ಪಡೆದಿರುವುದು, ಇವೆಲ್ಲವೂ ಎಲೆ ಭರತ ವಂಶೋತ್ಪನ್ನನೇ ದೈವಗುಣ ಸಂಪನ್ನನಲ್ಲಿ ಇರುವವು. ದಂಭೋ ದರ್ಪೋಭಿಮಾನಶ್ಚ ಕ್ರೋಧಃ ಪಾರುಪ್ಯಮೇವ ಚ ಅಜ್ಞಾನಂ ಚಾಭಿ ಜಾತಸ್ಯ ಪಾರ್ಥ ಸಂಪದಾಮ ಸುರಿಂ. ದಂಬಿಕಾತನ, ಸೊಕ್ಕು, ಹೆಮ್ಮೆ, ಸಿಡುಕು, ಮತ್ತೊಬ್ಬರ ಮನಸ್ಸನ್ನು ನೋಯಿಸುವ ಬೀರು ನುಡಿಗಳು, ಅಜ್ಞಾನ, ಇವುಗಳು ಎಲೆ ಪಾರ್ಥನೆ ಅಸುರ ಸಂಪತ್ತಿಗೆ ತಕ್ಕವನಾಗಿ ಹುಟ್ಟಿದವನಲ್ಲಿ ಇರುವವು. ದೈವಿ ಸಂಪದ್ವಿ ಮೋಕ್ಷಾಯ ನಿಬಂಧ ಯಾಸುರಿ ಮತ ಮಾ ಶುಚಃ ಸಂಪದಂ ದೈವಿ ಮಾಭಿ ಜಾತೋಸಿ ಪಾಂಡವ. ದೈವಿ ಸಂಪತ್ತು ಮೋಕ್ಷಕ್ಕೂ ಅಸುರಿ ಸಂಪತ್ತು ಬಂಧಕ್ಕೂ ಕಾರಣವಾಗುವುದೆಂಬುದು ಬಲ್ಲವರ ಮತವು. ಎಲೆ ಪಾಂಡುಪುತ್ರನೇ, ನೀನು ದೈವಿ ಸಂಪತ್ತಿಗೆ ತಕ್ಕವನಾಗಿಯೇ ಹುಟ್ಟಿರುವೆ, ಶೋಕಿಸದಿರು. ದ್ವಾ ಭೂತ್ ಸ್ವರ್ಗ ಲೋಕೇಸ್ಮಿನ್ ದೈವ ಅಸುರ ಏವ ಚ ದೈವೋ ವಿಸ್ತರಶಃ ಪ್ರೋಕ್ತ ಅಸುರಂ ಪಾರ್ಥ ಮೇ ಶೃಣು. ಈ ಲೋಕದಲ್ಲಿ ದೈವ ಮತ್ತು ಅಸುರ ಎಂದು 2 ಬಗೆಯ ಪ್ರಾಣಿ ಸೃಷ್ಟಿಗಳಿರುವವು. ಎಲೆ ಪಾರ್ಥನೆ, ದೈವ ಸಂಪತ್ತಿನ ಬಗ್ಗೆ ವಿಸ್ತಾರವಾಗಿ ಹೇಳಿದ್ದಾಯಿತು. ಇನ್ನು ಅಸುರ ಸಂಪತ್ತನ್ನು ಹೇಳುವೆನು ಕೇಳು. ಪ್ರವೃತ್ತಿಂ ಚ ನಿವೃತ್ತಿಂ ಚ ಜನ ನ ವಿದರಾಸುರಃ ನ ಶೌಚಂ ನಾಪಿ ಚಾಚಾರೋ ನ ಸತ್ಯಂ ತೇಷು ವಿದ್ಯತೆ. ಅಸುರ ಜನರಿಗೆ ಇದು ಮಾಡತಕ್ಕದ್ದು, ಇದು ಬಿಡತಕ್ಕದ್ದು ಎಂಬುದು ತಿಳಿಯದು. ಅವರಲ್ಲಿ ಶುಚಿತ್ವವಿಲ್ಲ, ಆಚಾರವಿರುವುದಿಲ್ಲ, ಸತ್ಯವೂ ಇರುವುದಿಲ್ಲ. ಅಸತ್ಯಾಮ ಪ್ರತಿಷ್ಠಂ ತೇ ಜಗದಾಹೂರ ನೀಶ್ವರಂ
ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮ ಹೈತುಕಂ. ಜಗತ್ತೆಲ್ಲವೂ ಅಸತ್ಯಮಯವಾಗಿರುವುದೆಂದು, ಅದಕ್ಕೆ ಧರ್ಮದ ಅಡಿಗಟ್ಟು ಇಲ್ಲವೆಂದು, ಈಶ್ವರನು ಇಲ್ಲವೆಂದು, ಕಾಮವೆಂಬ ಹೇತುವಿನಿಂದ ಒಬ್ಬರೊಡನೊಬ್ಬರು ಸೇರುವುದರಿಂದಲೇ ಎಲ್ಲವೂ ಆಗಿರುವುದೆಂದು ಅವರು ಹೇಳುತ್ತಿರುವರು. ಮುಂದುವರಿಸಿದ ಪರಮಾತ್ಮನು ಹೇಳುತ್ತಾನೆ, ಏತಂ ದೃಷ್ಟಿಮ ವಸ್ತವ್ಯ ನಷ್ಟಾತ್ಮಾನೋ ಅಲ್ಪ ಬುದ್ಧಯಃ ಪ್ರಭಾವಂತ್ಯುರ್ಗ್ರ ಕರ್ಮಣಃ ಜಗತೋ ಹಿತಃ. ಈ ದೃಷ್ಟಿಯನ್ನವಲಂಬಿಸಿ ತಾನು ಹಾಳಾಗುವ ಆ ಅಲ್ಪ ಮತಿಗಳು ಜಗತ್ತಿಗೆ ಶತ್ರುಗಳಾಗಿ, ಅದರ ನಾಶಕ್ಕಾಗಿ ಕ್ರೂರ ಕರ್ಮಿಗಳಾಗಿ ಹುಟ್ಟುವರು. ಕಾಮಮಾಶ್ರಿತ್ಯ ದುಷ್ಪೂರಂ ದಂಬಮಾನ ಮದಾನ್ವಿತಃ ಮೋಹದ್ಗೃಹಿತ್ವಾ ಸದ್ಗೃಹಾನ್ ಪ್ರವರ್ತಂತೆ ಶುಚಿ ವ್ರತಃ. ಎಂದಿಗೂ ತುಂಬಲಾರದ ಕಾಮವನ್ನು ಅವಲಂಬಿಸಿ ದಂಬ ಅಭಿಮಾನ ಮದ ಇವುಗಳನ್ನೊಡಗೂಡಿ ಅವಿವೇಕದಿಂದ ಕೆಟ್ಟ ಸಂಕಲ್ಪವನ್ನೇ ಹಿಡಿದು ಅಶುಚಿಯಾದ ವರ್ತನೆಯನ್ನು ನಿಯಮವಾಗಿಟ್ಟುಕೊಂಡು ಮುಂದುವರಿಯುತ್ತಿರುವರು. ಪರಮಾತ್ಮನು ಮುಂದುವರಿಸುತ್ತಾ, ಚಿಂತಮ ಪರಿಮೇಯಂ ಚ ಪ್ರಲಯಾಂತಮೋಪಾಶ್ರಿತಃ ಕಾಮಾಪಭೋಗೋ ಪರಮ ಏತಾವದಿತಿ ನಿಶ್ಚಿತಃ. ಸಾಯುವವರೆಗೂ ಲೆಕ್ಕವಿಲ್ಲದಷ್ಟು ಚಿಂತೆಯನ್ನು ಮನಸ್ಸಿಗೆ ಹಚ್ಚಿಕೊಂಡು ವಿಷಯಗಳನ್ನು ಭೋಗಿಸುವುದೇ ಎಲ್ಲಕ್ಕೂ ಹೆಚ್ಚಿನದೆಂದು ತಿಳಿದು ಇಷ್ಟೇ ಸರಿ ಎಂದು ನಿಶ್ಚಯಿಸಿಕೊಂಡು ಇರುವರು. ಇನ್ನು ಹೆಚ್ಚಿನ ವಿವರಣೆಯನ್ನು ಕೊಡುತ್ತಾ ಪರಮಾತ್ಮನು ಮುಂದುವರಿಸುತ್ತಾನೆ, ಆಶಾಪಾಶಾಶ್ರತೈರ್ಬದ್ಧಃ ಕಾಮಕ್ರೋಧ ಪಾರಾಯಣಃ ಈಹಂತೆ ಕಾಮಭೋಗಾರ್ಥ ಮಾನ್ಯೇ ಯೇ ನಾರ್ಥ ಸಂಚಯಾನ್. ನೂರಾರು ಆಶಾ ಪಾಶಗಳಿಗೆ ಕಟ್ಟುಬಿದ್ದು ಕಾಮಕ್ರೋಧಗಳನ್ನೇ ಮುಖ್ಯವಾಗಿ ಆಶ್ರಯಿಸಿ ವಿಷಯ ಭೋಗಕ್ಕಾಗಿ ಅನ್ಯಾಯದಿಂದ ಪದಾರ್ಥಗಳನ್ನು ಕೂಡಿ ಹಾಕಲು ಪ್ರಯತ್ನಿಸುತ್ತಿರುವರು. ಪರಮಾತ್ಮನು ಮುಂದುವರಿಸುತ್ತಾ, ಇದ ಮಧ್ಯಾಮಯ ಲಬ್ಧಮಿದಂ ಪ್ರಾಪ್ಯೆ ಮನೋರಥಂ ಇದ ಮಸ್ತೀದ ಮಪಿ ಮೇ ಭವಿಷ್ಯತಿ ಪುನರ್ಧನಂ. ಈಗ ನನಗೆ ಇದು ಸಿಕ್ಕಿರುತ್ತದೆ, ಮುಂದೆ ಈ ಇನ್ನೊಂದು ಮನೋರಥವನ್ನು ಪೂರೈಸಿಕೊಳ್ಳುವೆನು. ಇದು ಈಗ ಇದೆ, ಮುಂದೆ ಆ ಹಣವು ನನಗೆ ದೊರಕುವುದು ಎಂದು ಹೇಳುತ್ತಾ ಮುಂದಿನ ಶ್ಲೋಕದಲ್ಲಿ ಇಂತಹ ವ್ಯಕ್ತಿಗಳು ಸಮಾಜದಲ್ಲಿ ಜನರೊಡನೆ ಹೇಗೆ ವಿವರಿಸುತ್ತಾರೆ ಎಂಬುದನ್ನು ಪರಮಾತ್ಮನು ವಿವರಿಸುತ್ತಾನೆ. ಅಸೌ ಮಯ ಹತಃ ಶತ್ರುರ್ಹ ನಿಶ್ಯೇ ಚಾಪಾರಾನಪಿ ಈಶ್ವರೋಹ ಮಹಾಂಭೋಗಿ ಸಿದ್ಧೋಹಂ ಬಲವಾನ್ ಸುಖಿ. ಈ ಹಗೆಯು ನನ್ನಿಂದ ಹತನಾದನು, ಮಿಕ್ಕವರನ್ನು ಕೊಂದು ಹಾಕುವೆನು. ನಾನು ಸ್ವತಂತ್ರನಾಗಿ ಎಲ್ಲವನ್ನು ಆಳುತ್ತಿರುವವನು, ನಾನು ಸುಖವನ್ನು ಭೋಗಿಸುತ್ತಿರುವವನು. ಸರ್ವ ಸಿದ್ಧಿಗಳು ನನ್ನಲ್ಲಿವೆ, ಅತ್ಯಂತ ಬಲಶಾಲಿಯು ನಾನು ಪರಮ ಸುಖಿಯು. ಆಡ್ಯೋ ಬಿ ಜನ ವಾ ನಾಸ್ಮಿ ಕೋನ್ಯೋಸ್ತಿ ಸದೃಶೋ ಮಯ ಯಕ್ಷೇ ತಸ್ಯಾಮಿ ಮೋದಿಷ್ಯ ಇತ್ಯಜ್ಞಾನ ವಿಮೋಹಿತಃ. ನಾನು ಹಣವಂತನು, ಉತ್ತಮ ವಂಶದಲ್ಲಿ ಹುಟ್ಟಿದವನು, ನನಗೆ ಸಮನಾದವರು ಮತ್ತೆ ಯಾವನು ಇದ್ದಾನೆ. ಯಾಗ ಮಾಡುವೆನು, ದಾನ ಮಾಡುವೆನು, ಸನ್ಮಾನವನ್ನು ಪಡೆಯುವೆನು ಎಂದು ತಿಳುವಳಿಕೆ ಇಲ್ಲದೆ ಬಗೆಬಗೆಯಾಗಿ ಹೇಳುತ್ತಿರುತ್ತಾರೆ ಡಂಬಾಚಾರಿಗಳು. ಅನೇಕ ಚಿತ್ತ ವಿಭ್ರಾಂತ ಮೋಹ ಜಾಲ ಸಮಾವೃತಃ ಪ್ರಸಕ್ತಃ ಕಾಮಭೋಗೇಶು ಪತಂತಿ ನರಕೆ ಶುಚೌ. ಹೀಗೆ ಅವಿವೇಕವನ್ನು ಹೊಂದಿದವರಾಗಿ ಅನೇಕ ವಿಧವಾಗಿ ಸಂಕಲ್ಪಗಳಿಂದ ಬಗೆಬಗೆಯಾಗಿ ಭ್ರಾಂತಿಯನ್ನು ಹೊಂದಿ ಅವಿವೇಕದ ಬಲೆಯಲ್ಲಿ ಸಿಕ್ಕಿಬಿದ್ದು ವಿಷಯ ಭೋಗಗಳಲ್ಲಿಯೇ ಹೆಚ್ಚಿನ ಆಸಕ್ತಿಯುಳ್ಳವರಾಗಿ ಹೊಲಸಿನ ನರಕದಲ್ಲಿ ಬೀಳುವವರು. ಆತ್ಮ ಸಂಭಾವಿತಃ ಸ್ತಬ್ಧಃ ಧನಮಾನ ಮದಾನ್ವಿತಃ ಯಜಂತೆ ನಾಮ ಯಜ್ಞೈಸ್ತೆ ದಂಬೇನ ವಿಧಿ ಪೂರ್ವಕಂ. ತಮ್ಮನ್ನು ತಾವೇ ದೊಡ್ಡವರೆಂದುಕೊಂಡು ಹಣದಿಂದಲೂ ಅಭಿಮಾನದಿಂದಲೂ ಮದದಿಂದಲೂ ಕೂಡಿದವರಾಗಿ ದಂಭದಿಂದ ಯಾವ ವಿಧಿಯನ್ನು ಲೆಕ್ಕಿಸದೆ ಹೆಸರಿಗೆ ಮಾತ್ರ ಯಜ್ಞವನ್ನು ಮಾಡುವರು. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಚ ಸಾಂಶ್ರಿತಃ ಮಮಾತ್ಮ ಪರದೇಹೇಶು ಪ್ರದ್ವಿಷ್ಯಂತೋಭ್ಯ ಸೋಯಕಃ. ಅಹಂಕಾರವನ್ನು, ಬಲವನ್ನು, ದರ್ಪವನ್ನು, ಕಾಮವನ್ನು, ಕ್ರೋಧವನ್ನು ಆಶ್ರಯಿಸಿ ತಮ್ಮ ದೇಹದಲ್ಲಿಯೂ ಮಿಕ್ಕವರ ದೇಹದಲ್ಲಿಯೂ ಇರುವ ನನ್ನನ್ನು ದ್ವೇಷಿಸುತ್ತಾ ಅಸೂಯೆಯುಳ್ಳವರಾಗಿರುವರು. ತಾನಾಹಂ ದ್ವಿಷತಃ ಕ್ರೂರಾನ್ ಸಂಸಾರೇಶು ನರದಾಮಾನ್ ಕ್ಷೀಪಾಮ್ಯ ಜನ ಶ್ರಮ ಶೋಭನ ಸುರಿ ಶ್ವೇವ ಯೋನಿಷು. ಹೀಗೆ ದ್ವೇಷಿಸುತ್ತಿರುವ ಕ್ರೂರಾದ ದುಷ್ಟರಾದ ಈ ನೀಚ ಜನರನ್ನು ನಾನು ಸಂಸಾರಕ್ಕೆ ಮಾರ್ಗವಾಗಿರುವ ಅಸುರ ಜನ್ಮಗಳಲ್ಲಿಯೇ ಯಾವಾಗಲೂ ಹಾಕುವೆನು. ಮುಂದುವರಿಸುತ್ತಾ, ಅಸಿರಿಂ ಯೋನಿಮಾ ಪನ್ನ ಮೂಢ ಜನ್ಮನಿ ಮಾಮ ಪ್ರಾಪ್ಯ ಯುವ ಕೌಂತೆಯ ತಥೋ ಯಾಂತ್ಯ ದಮಂ ಗತಿಂ. ಒಂದೊಂದು ಜನ್ಮದಲ್ಲಿಯೂ ಹಾಗೆ ಅಸುರಿ ಜನ್ಮವನ್ನು ಹೊಂದುವ ಆ ಅವಿವೇಕಿಗಳು ನನ್ನನ್ನು ಹೊಂದದೆಯೇ ಇನ್ನು ಕೀಳಾದ ಗತಿಯನ್ನು ಹೊಂದುವರು. ಗೀತಾಚಾರ್ಯನ ಮಾತುಗಳನ್ನೇ ಕೇಳಿ. ತ್ರಿವಿಧಂ ನರಕ ಸ್ಯೇದಂ ದ್ವಾರಂ ನಾಶನ ಮಾತ್ಮನಃ ಕಾಮ ಕ್ರೋಧಸ್ತಥಾ ಲೋಭಸ್ತಸ್ಮಾ ದೇಥ ತ್ರಯಂ ತ್ಯಜತ್. ತ್ರಿವಿಧಂ ನರಕ ಸ್ಯೇದಂ ದ್ವಾರಂ ನಾಶನಾಮಾತ್ಮನಃ ಕಾಮಂ ಕ್ರೋಧಸ್ತಥಾ ಲೋಭಸ್ತ ಸ್ಮ ದೇತ ತ್ರಯಂ ತ್ಯಜತ್. ಅಂದರೆ ನರಕಕ್ಕೆ ಕಾಮ ಕ್ರೋಧ ಲೋಭ ಈ ಮೂರು ಬಾಗಿಲುಗಳು, ಇವು ಮನುಷ್ಯನನ್ನು ಹಾಳು ಮಾಡುತ್ತವೆ. ಆದ್ದರಿಂದ ಈ ಮೂರನ್ನು ಬಿಟ್ಟು ಬಿಡಬೇಕು ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ. ಯತಿರ್ವಿಮುಕ್ತಃ ಕೌಂತೆಯ ತಮೋದ್ವಾ ರೈಸ್ತ್ರೀಭಿ ನರಃ ಅಚಾರ ತ್ಯಾತ್ಮಾನಃ ಶ್ರೇಯಸ್ತತೋ ಯಾತಿ ಪರಂ ಗತಿಂ. ಈ ನರಕದ ಬಾಗಿಲುಗಳಿಂದ ಬಿಡುಗಡೆಯನ್ನು ಹೊಂದಿದ ಮನುಷ್ಯನು ತನ್ನ ಶ್ರೇಯಸ್ಸಿಗೆ ಬೇಕಾದದ್ದನ್ನು ಮಾಡಿಕೊಳ್ಳುತ್ತಾನೆ, ಅದರಿಂದ ಉತ್ತಮ ಗತಿಯನ್ನು ಹೊಂದುತ್ತಾನೆ. ಯಹ ಶಾಸ್ತ್ರ ವಿಧಿ ಮುತ್ಸೃಜ್ಯ ವರ್ತಂತೆ ಕಾಮಕಾರತಃ ನಾಸ ಸಿದ್ಧಿಮಾ ವಾಪ್ನೋತಿ ನ ಸುಖಂ ನ ಪರಂ ಗತಿಂ. ಯಾವನು ಶಾಸ್ತ್ರ ವಿಧಿಯನ್ನು ಮೀರಿ ತನಗೆ ಇಷ್ಟವಾದಂತೆ ನಡೆಯವನು ಅವನಿಗೆ ಕರ್ಮಸಿದ್ಧಿಯು ಸಿಗುವುದಿಲ್ಲ, ಸುಖವೂ ದೊರಕುವುದಿಲ್ಲ, ಪರಮಗತಿಯೂ ದೊರಕುವುದಿಲ್ಲ.
ತಸ್ಮಾತ್ ಶಾಸ್ತ್ರಂ ಪ್ರಮಾಣಂ ತೇ ಕಾರ್ಯ ವ್ಯವಸ್ಥಿತೌ ಜ್ಞಾತ್ವೌ ಶಾಸ್ತ್ರವಿಧಾನೋಕ್ತಂ ಕರ್ಮ ಕರ್ತುಮಿಹಾರ್ಹಸಿ. ಆದ್ದರಿಂದ ಮಾಡತಕ್ಕದ್ದು ಮಾಡಬಾರದು ಎಂಬುದನ್ನು ಗೊತ್ತುಪಡಿಸುವುದಕ್ಕೆ ಶಾಸ್ತ್ರವೇ ನಿನಗೆ ಪ್ರಮಾಣವು. ಶಾಸ್ತ್ರವಿಧಿಯಲ್ಲಿ ಹೇಳಿರುವುದನ್ನು ತಿಳಿದುಕೊಂಡೇ ನೀನು ಇಲ್ಲಿ ಕರ್ಮವನ್ನು ಮಾಡಬೇಕು. ಓಂ ತತ್ಸತ್ ಇತಿ ಶ್ರೀಮದ್ ಭಗವದ್ಗೀತಾ ಸು ಉಪನಿಷತ್ಸು ಬ್ರಹ್ಮವಿದ್ಯಾಂ ಯೋಗಶಾಸ್ತ್ರ ಶ್ರೀಕೃಷ್ಣಾರ್ಜುನ ಸಂವಾದೆ ದೈವಾಸುರ ಸಂಪದ್ವಿಭಾಗಯೋಗೋ ನಾಮ ಷೋಡಶೋಧ್ಯಾಯ. ಇಲ್ಲಿಗೆ 16ನೇ ಅಧ್ಯಾಯವು ಮುಗಿದಿದೆ. ಅತ ಸಪ್ತದಶೋಧ್ಯಾಯ ಶಬ್ದತ್ರಯ ವಿಭಾಗ ಯೋಗ. ಇದರಲ್ಲಿ ಅರ್ಜುನ ವಾಚ ಯೇ ಶಾಸ್ತ್ರ ವಿಧಿ ಮುತ್ಸಜ್ಜ ಯಜಂತೆ ಶ್ರದ್ಧೆಯಾನ್ವಿತಃ ತೇಷಂ ನಿಷ್ಠಾತು ಕಾ ಕೃಷ್ಣ ಸತ್ವಮೋಹೋ ರಜಸ್ತಮಃ. ಅರ್ಜುನನು ಹೇಳಿದನು, ಎಲೆ ಕೃಷ್ಣನೇ, ಯಾರು ಶಾಸ್ತ್ರವಿದ್ಯೆಯನ್ನು ಬಿಟ್ಟು ಶ್ರದ್ಧೆಯಿಂದೊಡಗೂಡಿ ಪೂಜಿಸುವರೋ ಅವರ ನಿಷ್ಠೆಯು ಸಾತ್ವಿಕವೋ ರಾಜಸವೋ ತಾಮಸವೋ. ಅದಕ್ಕೆ ಭಗವಂತನು ಹೇಳ್ತಾನೆ, ಶ್ರೀ ಭಗವಾನ್ ವಾಚ ತ್ರಿವಿಧ ಭವತಿ ಶ್ರದ್ಧಾ ದೇಹಿ ನಮ್ಸಾ ಸ್ವಭಾವಜ ಸಾತ್ವಿಕಿ ರಾಜಸಿ ಚೈವ ತಾಮಸಿ ಚೇತಿ ತಂ ಶೃಣು. ಶ್ರೀ ಭಗವಂತನು ಹೇಳ್ತಾನೆ, ಜೀವರಿಗೆ ಸ್ವಭಾವದಿಂದ ಉಂಟಾಗುವ ಶ್ರದ್ಧೆಯು ಸಾತ್ವಿಕ, ರಾಜಸ ಮತ್ತು ತಾಮಸ ಎಂದು 3 ಬಗೆಯಾಗಿರುವುದು. ಅದನ್ನು ತಿಳಿಸುವೆನು ಕೇಳು. ಪರಮಾತ್ಮನು ಮುಂದುವರಿಸುತ್ತಾ, ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ ಶ್ರದ್ಧಮಯೋ ಯಂ ಪುರುಷೋ ಯೋ ಯಚ್ರದಹ ಸಾ ಏವ ಸಹ. ಎಲೆ ಭರತ ವಂಶೋತ್ಪನ್ನನೇ, ಯಾರ ಶ್ರದ್ಧೆಯಾದರೂ ಅವರವರ ಅಂತಃಕರಣಕ್ಕೆ ತಕ್ಕಂತೆ ಇರುವುದು. ಈ ಮನುಷ್ಯನೆಂಬುವನು ಶ್ರದ್ಧಮಯನಾಗಿರುತ್ತಾನೆ. ಯಾವನು ಎಂತ ಶ್ರದ್ಧೆಯುಳ್ಳವನು ಅವನು ಅದಕ್ಕೆ ತಕ್ಕಂತೆ ಇರುವನು. ಯಜಂತೆ ಸಾತ್ವಿಕಾ ದೇವಾನ್ ಯಕ್ಷ ರಾಕ್ಷಾಂಸಿ ರಾಜಸಃ ಪ್ರೇತಾನ್ ಭೂತಗಣಂಶ್ಚಾನ್ಯೇ ಯಜಂತೆ ತಾಮಸಾ ಜನಃ. ಸಾತ್ವಿಕರು ದೇವತೆಗಳನ್ನು ಪೂಜಿಸುತ್ತಾರೆ, ರಾಜಸರು ಯಕ್ಷ ರಾಕ್ಷಸರನ್ನು ಪೂಜಿಸುತ್ತಾರೆ, ಮಿಕ್ಕ ತಾಮಸರು ಭೂತ ಪ್ರೇತಗಳನ್ನು ಪೂಜಿಸುತ್ತಾರೆ. ತಾಮಸರು ತಿಳುಳ್ಳ ಜನರು ತಮ್ಮ ಇಷ್ಟ ದೇವತೆಯನ್ನು ಹೇಗೆ ಪೂಜಿಸುತ್ತಾರೆ ಎಂಬುದನ್ನು ಕೇಳು. ಅಶಾಸ್ತ್ರ ವಿಹಿತಂ ಘೋರಂ ತಪ್ಯಂತೆ ಯೇ ತಪೋ ಜನಃ ದಂಬಾಹಂಕಾರ ಸಂಯುಕ್ತಃ ಕಾಮರೋಗ ಬಲಾನ್ವಿತಃ ಕರ್ಷಯಂತಹ ಶರೀರಸ್ಥಂ ಭೋಗಗ್ರಾಮ ಚೇತಸಃ ಮಾಂ ಚೈವಾಂತಹ ಶರೀರಸ್ಥಂ ತಾನ್ ವಿದ್ಯಾಸುರ ನಿಶ್ಚಯಾನ್. ಶಾಸ್ತ್ರವಿಧಿ ಇಲ್ಲದೆ ಯಾರು ತೋರಿಕೆಗಾಗಿ ದಂಬ ಅಹಂಕಾರಗಳಿಂದ ಕೂಡಿದ ಬಲದಿಂದ ಜನರಿಗೆ ತೊಂದರೆಯನ್ನುಂಟು ಮಾಡಬೇಕೆನ್ನುವ ಉದ್ದೇಶದಿಂದ ತಪಸ್ಸನ್ನು ಮಾಡುತ್ತಿರುವರೋ, ಯಾರು ಶರೀರದಲ್ಲಿರುವ ಇಂದ್ರಿಯಗಳ ಸಮೂಹವನ್ನು ಕೃಶಗೊಳಿಸುತ್ತಾ ಶರೀರದೊಳಗಿರುವ ನನ್ನನ್ನು ಸೊರಗಿಸುತ್ತಿರುವರೋ ಆ ತಿಳಿಗೇಡಿಗಳನ್ನು ಅಸುರ ಶ್ರದ್ಧೆಯುಳ್ಳವರೆಂದು ತಿಳಿದುಕೋ. ಆಹಾರ ಸ್ವಪಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯಃ ಯಜ್ಞಸ್ತಪಸ್ತಥಾ ದಾನಂ ತೇಷಂ ಭೇದಮಿಮಂ ಶೃಣು. ಪ್ರತಿಯೊಬ್ಬನಿಗೆ ಬೇಕೆನಿಸುವ ಆಹಾರವು ಯಜ್ಞದಾನ ತಪಸ್ಸುಗಳು 3 ಬಗೆಯಾಗಿರುವವು. ಅವುಗಳ ವಿಡಂಬನೆಯನ್ನು ಹೇಳುವೆನು ಕೇಳು. ಆಯುಸ್ಸತ್ವ ಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಃ ರಸ್ಯಃ ಸ್ನಿಗ್ಧಃ ಸ್ಥಿರ ಹೃದಯ ಆಹಾರಃ ಸಾತ್ವಿಕ ಪ್ರಿಯಃ. ಆಯಸ್ಸನ್ನು, ಸತ್ವಗುಣವನ್ನು, ಬಲವನ್ನು, ಆರೋಗ್ಯವನ್ನು, ಸುಖವನ್ನು, ಸಂತೋಷವನ್ನು ಹೆಚ್ಚಿಸುವ ಮತ್ತು ಸವಿಯಾಗಿ ಜಿಡ್ಡಾಗಿ ಸಾರವುಳ್ಳವಾಗಿ ಮನೋಹರವಾಗಿಯೂ ಇರುವ ಆಹಾರಗಳನ್ನು ಸಾತ್ವಿಕರಿಗೆ ಪ್ರಿಯವಾದವುಗಳು. ಕಟ್ವಮಲ್ಲ ವರ್ಣತ್ಯುಷ್ಣ ತೀಷ್ಣ ರೋಕ್ಷ ವಿಧಾಹೀನಃ ಆಹಾರ ರಾಜಸ ಶ್ರೇಷ್ಠ ದುಃಖ ಶೋಕಮಯ ಪ್ರದಃ. ಬಲು ಕಹಿಯಾಗಿ, ಬಲು ಹುಳಿಯಾಗಿ, ಬಲು ಉಪ್ಪಾಗಿ, ಬಲು ಬಿಸಿಯಾಗಿ, ಬಲು ಖಾರವಾಗಿ, ಬಲು ಸೀಕಲಾಗಿ, ಅತಿಯಾಗಿ ಹುರಿದು ಸುಡುತ್ತಿರುವವಾಗಿ ಸಂಕಟವನ್ನು, ಶೋಕವನ್ನು, ರೋಗವನ್ನು ತರುವ ಆಹಾರಗಳು ರಾಜಸರಿಗೆ ಬೇಕಾದವುಗಳು. ತಾಮಸ ಜನರು ಯಾವ ತರಹದ ಆಹಾರವನ್ನು ಬಯಸುತ್ತಾರೆ? ಯಥಾ ಯಮಂ ಗತಾರಸಂ ಪೋತಿ ಪರ್ಯುಷಿತಂ ಚ ಯತ್ ಉಚ್ಚಿಷ್ಟಮಪಿ ಚಾಮೇದ್ಯಂ ಭೋಜನಂ ತಾಮಸ ಪ್ರಿಯಂ. ಅರ್ಥವಿಂದಿರುವ ಸವಿ ಇಲ್ಲದ ದುರ್ವಾಸನೆಯಿಂದ ಕೂಡಿದ ತಂಗಳಾದ ಉಂಡು ಮಿಕ್ಕಿರುವ ದೇವರಿಗೆ ಅರ್ಪಿಸುವುದಕ್ಕೆ ತಕ್ಕದ್ದಲ್ಲದ ಭೋಜನವು ಯಾವುದೋ ಅದು ತಾಮಸರಿಗೆ ಪ್ರಿಯವಾದದ್ದು. ಅಫಲಾಕಾಂಕ್ಷಿ ವೀರ್ಯಜ್ಞೋ ವಿಧಿ ದೃಷ್ಟೋ ಯಾ ಇಜ್ಯತೆ ಯಷ್ಟ ವ್ಯಮಿವೇತಿ ಮನಃ ಸಮಾದಾಯ ಸ ಸಾತ್ವಿಕಃ. ಫಲವನ್ನು ಕೋರದೆ ವಿದ್ಯುಕ್ತವಾಗಿ ಮಾಡತಕ್ಕದ್ದು ಎಂದು ಮನಸ್ಸಮಾಧಾನದಿಂದ ಯಾವ ಯಜ್ಞವು ನಡೆಯುತ್ತದೋ ಅದು ಸಾತ್ವಿಕವು. ರಾಜಸ ಯಜ್ಞದ ಬಗ್ಗೆ ಕೇಳಿ. ಅಭಿಸಂಧಾಯಾತು ಫಲಂ ದಂಬಾರ್ಥಮಪಿ ಚೈವಯತ್ ಇಜ್ಯತೆ ಭರತಶ್ರೇಷ್ಠ ತಂ ಯಜ್ಞಂ ವಿಧಿ ರಾಜಸಂ. ಎಲೆ ಭರತಶ್ರೇಷ್ಠನೇ, ಫಲವನ್ನು ಮನಸ್ಸಿನಲ್ಲಿಟ್ಟುಕೊಂಡು ತೋರಿಕೆಗಾಗಿ ಯಾವ ಯಜ್ಞವು ನಡೆಯುವುದೋ ಅದನ್ನು ರಾಜಸವೆಂದು ತಿಳಿ. ವಿಧಿಹೀನಾಮ ಸ್ಪೃಷ್ಟಾನಂ ಮಂತ್ರಹೀನಾಮ ದಕ್ಷಿಣಂ ಶ್ರದ್ಧವಿರಹಿತಂ ಯಜ್ಞಂ ತಮಸಂ ಪರಿಚಕ್ಷತೆ. ವಿಧಿಯನ್ನು ಲೆಕ್ಕಿಸದೆ, ಅನ್ನದಾನ ಮಾಡದೆ, ಸರಿಯಾದ ಮಂತ್ರವಿಲ್ಲದೆ, ತಕ್ಕಷ್ಟು ದಕ್ಷಿಣೆ ನೀಡದೆ, ಶ್ರದ್ಧೆ ಇಲ್ಲದೆ ಮಾಡಿದ ಯಜ್ಞವನ್ನು ತಾಮಸವೆಂದು ಹೇಳುತ್ತಾರೆ. ತಾಮಸವೆಂದು ತಿಳಿ. ದೇವಿದ್ವೀಜ ಗುರು ಪ್ರಾಜ್ಞಾ ಪೂಜಾನಂ ಶೌಚ ಮಾರ್ಜಾವಂ ಬ್ರಹ್ಮಚರ್ಯ ಮಹಿಂಸಾ ಚ ಶರೀರಂ ತಪ ಉಚ್ಯತೆ. ದೇವತೆಗಳು, ಬ್ರಾಹ್ಮಣರು, ಗುರು ಹಿರಿಯರು, ಜ್ಞಾನಿಗಳು ಇವರನ್ನು ಗೌರವಿಸುವುದು, ಶುಚಿತ್ವ, ಸರಳತೆ ಮತ್ತು ಬ್ರಹ್ಮಚರ್ಯವನ್ನು ಕಾಪಾಡಿಕೊಳ್ಳುವುದು, ಯಾರನ್ನು ಹಿಂಸೆ ಮಾಡದಿರುವುದು ಶಾರೀರಿಕ ತಪಸ್ಸೆನಿಸುವುದು. ವಾಜ್ಮಯ ತಪಸ್ಸನ್ನು ಮುಂದಿನ ಶ್ಲೋಕವು ಹೇಳುತ್ತದೆ. ಅನುದ್ವೇಗ ಕರಂ ವಾಕ್ಯಂ ಸತ್ಯಂ ಪ್ರಿಯಾಹಿತಂ ಚ ಯತ್ ಸ್ವಧ್ಯಾಯಾಭ್ಯಾಸನಂ ಚೈವ ವಾಜ್ಮಾಯಂ ತಪ ಉಚ್ಯತೆ. ಮತ್ತೊಬ್ಬರ ಮನಸ್ಸಿಗೆ ನೋವುಂಟು ಮಾಡದೆ ಸತ್ಯವೂ ಪ್ರಿಯವೂ ಹಿತವೂ ಆದ ಮಾತನ್ನಾಡುವುದು, ವೇದಾಭ್ಯಾಸವನ್ನು ಮಾಡುವುದು, ಇದು ವಾಜ್ಮೇಯ ತಪಸ್ಸೆನಿಸುವುದು. ಮಾನಸ ತಪಸ್ಸನ್ನು ಮುಂದಿನ ಶ್ಲೋಕದಲ್ಲಿ ಚರ್ಚಿಸಲಾಗಿದೆ. ಮನಃ ಪ್ರಸಾದ ಸೌಮ್ಯತ್ವಂ ಮೌನ ಮಾತ್ಮ ವಿನಿಗ್ರಹ ಭಾವ ಸಂಶುದ್ಧಿ ರೀತ್ಯೇತ್ತಪೋ ಮಾನ ಸಮುಚ್ಯತೆ. ಮನಸ್ಸನ್ನು ನಿರ್ಮಲವಾಗಿಟ್ಟುಕೊಂಡಿರುವುದು ಸೌಮ್ಯತ್ವ, ಮೌನ, ಮನಸ್ಸಿನ ಹತೋಟಿ, ಕಾಪಟ್ಯವಿಲ್ಲದೆ ಶುದ್ಧವಾಗಿರುವುದು, ಇದು ಮಾನಸ ತಪಸ್ಸೆನಿಸುವುದು. ಶ್ರದ್ಧೆಯ ಪರಯ ತಪ್ತಂ ತಪಸ್ತಾ ತ್ರಿವಿಧಂ ನರಯ್ಯ ಅಫಲಾಕಾಂಕ್ಷಿ ಬಿರ್ಯುಕ್ತೇಯ ಸಾತ್ವಿಕಂ ಪರಿಚಕ್ಷತೆ. ಈ 3 ಬಗೆಯ ತಪಸ್ಸನ್ನು ಜನರು ಹೆಚ್ಚಿನ ಶ್ರದ್ಧೆಯಿಂದ ಫಲದ ಬಯಕೆ ಇಲ್ಲದೆ ಸಮಾಹಿತ ಚಿತ್ತರಾಗಿ ಮಾಡಿದರೆ ಬಲ್ಲವರು ಅದನ್ನು ಸಾತ್ವಿಕ ತಪಸ್ಸೆಂದು ಕರೆಯುತ್ತಾರೆ. ಸತ್ಕಾರ
ಪರಮಾನ ಪೂಜಾರ್ಥಂ ತಪೋದಂಬೇನ ಚೈವ ಯತ್ ಕ್ರಿಯತೆ ತದೀಹ ಪ್ರೋಕ್ತಂ ರಾಜಸಂ ಛಲ ಮಧ್ರುವಂ. ತನಗೆ ಹೊಗಳಿಕೆಯು ಮನ್ನಣೆಯು ದೊರೆಯಲೆಂದು ದಂಭದಿಂದ ತಪಸ್ಸನ್ನು ಮಾಡುವುದಾದರೆ ಶಾಶ್ವತ ಫಲವನ್ನು ಅದು ಕೊಡಲಾರದು. ಇದು ರಾಜಸ ತಪಸ್ಸೆನಿಸುವುದು. ಮೂಢಗ್ರಾಹೇಣಾತ್ಮಾನೋ ಯತ್ ಪೀಡೆಯ ಕ್ರಿಯತೆ ತಪಃ ಪುರುಷೋತ್ಸಾದ ನಾರ್ಥಂ ವಾ ತತ್ತಮಾಸ ಮೋಹ ಮುದಾ ಹೃತಂ. ಏನೂ ತಿಳಿಯದ್ದರಿಂದ ಪಟ್ಟು ಹಿಡಿದು ತನಗೆ ಹಾನಿಯಾಗುವಂತೆ ಅಥವಾ ಮತ್ತೊಬ್ಬರನ್ನು ಹಾಳು ಮಾಡುವುದಕ್ಕಾಗಿ ಯಾವ ತಪಸ್ಸನ್ನು ಮಾಡುವರೋ ಅದು ತಾಮಸವೆನಿಸುವುದು. ದಾತ ವ್ಯಮಿತಿ ಯದ್ದಾನಂ ದೀಯತೇನೋಪಕಾರಿಣಿ ದೇಶಕಾಲೇ ಚ ಪಾತ್ರೆ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ. ಮುಂದೆ ತನಗೆ ಉಪಕಾರ ಮಾಡುವ ಸಂಬಂಧವಿಲ್ಲದವನಿಗೆ ಸರಿಯಾದ ದೇಶದಲ್ಲಿ ಸರಿಯಾದ ಕಾಲದಲ್ಲಿ ಸರಿಯಾದ ಪಾತ್ರನೆಂಬುವನ್ನರಿತು ದಾನ ಮಾಡತಕ್ಕದ್ದು ಯುಕ್ತವೆಂಬ ಒಂದೇ ಕಾರಣದಿಂದ ಯಾವ ದಾನವನ್ನು ಕೊಡುತ್ತಾರೋ ಅದು ಸಾತ್ವಿಕವೆನಿಸುವುದು. ರಾಜಸ ದಾನದ ಬಗ್ಗೆ ಕೇಳಿ. ಎತ್ತು ಪ್ರತ್ಯುಪಕಾರಾರ್ಥಂ ಫಲಮುದ್ದಿಶ್ಯ ವಾ ಪುನಃ ದೀಯತೆ ಚ ಪರಿಕ್ಲಿಷ್ಟಂ ತದಾ ನಂ ರಾಜ ಸಮುದ್ದಾಹೃತಂ. ಪ್ರತ್ಯುಪಕಾರವನ್ನು ಬಯಸಿ ಅಥವಾ ಫಲವನ್ನು ನಿರೀಕ್ಷಿಸಿಕೊಂಡು ಕ್ಲೇಶದಿಂದ ಕೂಡುವ ದಾನವು ರಾಜಸವೆನಿಸುವುದು. ತಾಮಸ ರೀತಿಯ ದಾನದ ಬಗ್ಗೆ ಕೇಳಿ. ಆದೇಶ ಕಾಲೇ ಯುದ್ಧ ನಾಮ ಪತ್ರೇಭ್ಯಶ್ಚ ದೀಯತೆ ಅಸಕೃತ ಮವ ಜ್ಞಾತಂ ತತ್ತಾಮಸ ಮುದ ಋತಂ. ದೇಶಕಾಲವನ್ನು ಲೆಕ್ಕಿಸದೆ ಅಯೋಗ್ಯರಾದವರಿಗೆ ಅನಾದರದಿಂದಲೂ ತಿರಸ್ಕಾರದಿಂದಲೂ ಯಾವ ದಾನ ಕೊಡಲ್ಪಡುತ್ತದೋ ಅದು ತಾಮಸವೆನಿಸುವುದು. ಓಂ ತತ್ಸದ್ದಿತಿ ನಿರ್ದೇಶೋ ಬ್ರಹ್ಮಣ ಸ್ತ್ರೀವಿಧಃ ಸ್ಮೃತಃ ಬ್ರಹ್ಮಣಾಸ್ತೇನ ವೇದಶ್ಚ ಯಜ್ಞಶ್ಚ ವಿಹಿತಃ ಪುರಃ. ಓಂ ತತ್ಸತ್ ಎಂದು ಬ್ರಹ್ಮಕ್ಕೆ 3 ಬಗೆಯ ಹೆಸರುಂಟೆಂದು ಬಲ್ಲವರು ಹೇಳುತ್ತಾರೆ. ಪೂರ್ವದಲ್ಲಿ ಬ್ರಾಹ್ಮಣರು ವೇದಗಳು ಯಜ್ಞಗಳು ಅದರಿಂದಲೇ ನಿರ್ಮಿತವಾಗಿವೆ. ಓಂಕಾರವನ್ನು ಯಾವಾಗ ಉಚ್ಚರಿಸಬೇಕು ಕೇಳಿ. ತಸ್ಮಾದೋ ಮಿತ್ಯುದಾಹೃತ್ಯ ಯಜ್ಞ ದಾನತಾಪ ಕ್ರಿಯಃ ಪ್ರವರ್ತಂತೆ ವಿಧಾನೋಕ್ತಃ ಸತತಂ ಬ್ರಹ್ಮವಾದಿನಂ. ಆದ್ದರಿಂದ ವೇದವಾದಿಗಳು ಮಾಡುವ ಯಜ್ಞ ದಾನ ತಪಸ್ಸುಗಳೆಂಬ ವಿದ್ಯುಕ್ತ ಕರ್ಮಗಳು ಯಾವಾಗಲೂ ಓಂ ಎಂದು ಹೇಳುವ ಬಳಿಕವೇ ಪ್ರಾರಂಭವಾಗುತ್ತವೆ. ಇಲ್ಲಿಗೆ ಅಧ್ಯಾಯ 17ರಲ್ಲಿ ಕೆಲವೊಂದು ಶ್ಲೋಕಗಳು ಮುಗಿದಿದೆ. ಉಳಿದಂತ ಶ್ಲೋಕಗಳು ಈ ಮುಂದಿನ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೆ ಈ ಒಂದು ಶ್ಲೋಕಗಳು ಮತ್ತು ಅದರ ಸಂಕ್ಷಿಪ್ತ ಅರ್ಥ ನಿಮ್ಗೆ ಆಗ್ಲಿಲ್ಲ ಅಂದ್ರೆ ನೀವು ಭಗವದ್ಗೀತೆಯ ವಿಡಿಯೋಗಳು ಏನಿದೆ ಅಧ್ಯಾಯ 17, 16 ಹೀಗೆ ಪ್ರತಿಯೊಂದು ಅಧ್ಯಾಯಗಳಿದೆ, ಅದರ ವಿವರ ಪೂರ್ಣ ಇದೆ. ಆ ವಿಡಿಯೋಗಳನ್ನ ನೋಡಿ ನಿಮ್ಗೆ ಅರ್ಥವಾಗುತ್ತೆ. ಲೋಕ ಕಲ್ಯಾಣದ ಜೊತೆಗೆ ಆತ್ಮ ಕಲ್ಯಾಣವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಈ ಅಧ್ಯಾಯದ 4 ಶ್ಲೋಕಗಳು ಉಳಿದಿವೆ, ಅದರಿಂದಾಗಿ ಈ ವಿಡಿಯೋದಲ್ಲಿ ಈ ಶ್ಲೋಕಗಳನ್ನ ಕವರ್ ಮಾಡ್ತೇನೆ. ತದಿತ್ಯ ನಾಭಿ ಸಂದಾಯ ಫಲಂ ಯಜ್ಞತಾಪ ಕ್ರಿಯಾ ದಾನ ಕ್ರಿಯಶ್ಚ ವಿದಿತಃ ಕ್ರಿಯಂತೆ ಮೋಕ್ಷ ಕಾಂಕ್ಷಿಭಿಃ. ತತ್ ಎಂಬ ನಾಮವನ್ನು ಹೇಳಿ ಫಲವನ್ನು ಬಯಸದೆಯೇ ವಿವಿಧ ಯಜ್ಞ ದಾನ ತಪ ಕರ್ಮಗಳನ್ನು ಮುಮುಕ್ಷುಗಳು ಮಾಡುವರು. ಸತ್ಪದವನ್ನು ಇಲ್ಲಿ ಉಪಯೋಗಿಸಲಾಗುತ್ತಿತ್ತು. ಏಕೆ ಕೇಳಿ. ಸದ್ಭಾವೇ ಸಾಧುಭಾವೇ ಚ ಸದಿತ್ಯೇ ತತ್ ಪ್ರಾಯುಜ್ಯತೆ ಪ್ರಶಸ್ತೆ ಕರ್ಮಣಿ ತಥಾ ಸಚ್ಚ ಪಾರ್ಥ ಯುಜ್ಯತೆ. ಎಲೆ ಪಾರ್ಥನೆ, ಇರುವುದಕ್ಕೂ ಒಳ್ಳೆಯದಕ್ಕೂ ಸತ್ ಎಂದು ಹೇಳುತ್ತಾರೆ. ಉತ್ತಮವಾದ ಕರ್ಮಕ್ಕೂ ಸತ್ ಎಂಬ ಶಬ್ದವನ್ನು ಪ್ರಯೋಗಿಸುತ್ತಾರೆ. ಅಷ್ಟು ಮಾತ್ರವಲ್ಲದೆ ಯಜ್ಞೆ ತಪಸಿ ದಾನೇ ಚ ಸ್ಥಿತಿ ಸದಿತಿ ಚೋಚ್ಯತೆ ಕರ್ಮ ಚೈವ ತದಿರ್ತಿಹ್ಯಂ ಸದಿತ್ಯೇ ವಾವಿ ದೀಯತೆ. ಮನುಷ್ಯನಿಗೆ ಯಜ್ಞದಾನ ತಪಸ್ಸುಗಳಲ್ಲಿರುವ ಶ್ರದ್ಧೆಯನ್ನು ಸೂಚಿಸಲು ಸತ್ ಎಂಬ ಶಬ್ದವನ್ನು ಉಪಯೋಗಿಸುವುದಿದೆ. ಅಷ್ಟು ಮಾತ್ರವಲ್ಲದೆ ಯಜ್ಞದಾನ ತಪಸ್ಸುಗಳನ್ನು ಮಾಡುವುದಕ್ಕೂ ಸತ್ ಎಂಬ ಶಬ್ದವನ್ನು ಉಪಯೋಗಿಸಲಾಗುತ್ತದೆ. ಅಶ್ರದ್ಧೆಯ ಹುತಂ ದತ್ತಂ ತಪಸ್ತತ್ತಂ ಕೃತಂ ಚ ಯತ್ ಅಸಾದಿತ್ಯುಚ್ಯತೆ ಪಾರ್ಥ ನಾಚ ತತ್ಪ್ರೇತ್ಯ ನೋ ಇಹ. ಅಶ್ರದ್ಧೆಯಿಂದ ಯಜ್ಞದಾನ ತಪಸ್ಸು ಮೊದಲಾದವುಗಳನ್ನು ಮಾಡಿದೆ ಆದರೆ ಅದು ಅಸತ್ ಎನಿಸುವುದು. ಇದು ಇಹ ಪರಗಳೆರಡರಲ್ಲೂ ಫಲಕಾರಿಯಾಗದು. ಓಂ ತತ್ಸತ್ ಇತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಂ ಯೋಗಶಾಸ್ತ್ರ ಶ್ರೀಕೃಷ್ಣಾರ್ಜುನ ಸಂವಾದೆ ಶ್ರದ್ಧೆಯ ವಿಭಾಗ ಯೋಗ ನಾಮ ಸಪ್ತದಶೋಧ್ಯಾಯ. ಇಲ್ಲಿಗೆ 17ನೇ ಅಧ್ಯಾಯವು ಮುಗಿದಿದೆ. ಸ್ನೇಹಿತರೆ, ಶ್ರೀಮದ್ ಭಗವದ್ಗೀತೆಯ ಸಂಪೂರ್ಣ ಜ್ಞಾನವನ್ನು 1ರಿಂದ 6 ಭಾಗಗಳಲ್ಲಿ ಅರ್ಥಗಳು ಮತ್ತು ಶ್ಲೋಕ ಮತ್ತು ಅದರ ಅರ್ಥಗಳನ್ನು ಹೇಳ್ತಾ ನಾನು ಆದಷ್ಟು ಕಡಿಮೆ ಸಮಯದಲ್ಲಿ ಆತ್ಮಜ್ಞಾನ ಪಡೆಯಲಿಕ್ಕೆ ಈ ವಿಡಿಯೋಗಳನ್ನು ಮಾಡಿದ್ದೀನಿ. ಇದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ ಮತ್ತು ನಿಮ್ಮ ಆತ್ಮಕಲ್ಯಾಣವನ್ನು ಖಂಡಿತ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದ ಅಂತಿಮ ಭಾಗ ಭಗವದ್ಗೀತೆಯ ಭಾಗ 6 ಅಂತಿಮ ಅಧ್ಯಾಯದ ವಿಚಾರಗಳನ್ನು, ಶ್ಲೋಕಗಳು ಮತ್ತು ಅರ್ಥಗಳನ್ನು ನೋಡೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.